ಶುಭಕರವಾಗಿರ್ತಕ್ಕಂಥ ದಿನ ಅಯ್ಯ. ಈ ಶುಭಕರ ದಿನದಲ್ಲಿ ನಾವು ನಿನ್ನನ್ನು ಸ್ತುತಿಸ್ತೇವಯ್ಯ, ನಾವು ಸ್ತುತಿಸ್ತೇವಯ್ಯ. ನಿನ್ನ ಒಂದು ಬಲದಿಂದ ನಮ್ಮನ್ನು ತುಂಬಿಸು ಕರ್ತನೆ. ನಿಮ್ಮವರ ವಿಷಯವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮವರ ವಿಷಯವಾಗಿ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮರು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನ, ನಿಮ್ಮ ತಾಯಿ ತಂದೆ ವಿಷಯವಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡೊಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಪ್ರಾರ್ಥಿಸ್ರಿ, ನಿನ್ನವರ ವಿಷಯವಾಗಿ ಪ್ರಾರ್ಥಿಸು, ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ರಕ್ಷಣೆ ಇಲ್ಲವೋ ಅವರಿಗಾಗಿ ಪ್ರಾರ್ಥನೆ ಮಾಡು. ಯಾರಾದರ ದ್ರೋಹ, ಅಪರಾಧದಲ್ಲಿ, ಕುಡುಕತನದಲ್ಲಿ ಬಿದ್ದೋಗ್ಯಾರನೋ ಅವ್ರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ದೊಡ್ಡೊಂದು ಮೇಲನ್ನು ಅನುಭವಿಸುವಾಗೆ, ದೊಡ್ಡೊಂದು ಶಕ್ತಿ ಅನುಭವಿಸುವಾಗೆ ದೇವರನ್ನು ಮಾರ್ಪಡಿಸ್ತಾನೆ ಪ್ರಿಯರೇ. ಶಿಖರ ಬರ ಬರ ಶಂಕರ ಬರ 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 ದಿಕ್ಕಲರ ಬರ ಬರ. ನಿನ್ನ ಒಂದು ಮಕ್ಕಳ ಪ್ರಾರ್ಥನೆ ಕೇಳಿ. Come to Holy Spirit in the name of Jesus. ಪರಿಶುದ್ಧಾತ್ಮನ ಸ್ತೋತ್ರ. Thank you Lord. Thank you Jesus. ಕರ್ತನನ್ನು ಆಶ್ರಯಿಸುವಾಗ ಕರ್ತನು ನಿನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಕರ್ತನು ನಿನ್ನನ್ನು ಸಂಪೂರ್ಣವಾಗಿ ಬಲಪಡಿಸ್ತಾನೆ ಪ್ರಿಯರೇ. ನೀನು ಅದ್ಭುತ ನೋಡುವ ಹಾಗೆ ಕಾರ್ಯಗಳು ಮಾಡ್ತಾನೆ ಪ್ರಿಯರೇ. ಈ ಹೊಸ ವರ್ಷ ನಿನಗೆ ಶುಭಕರವಾಗಿರ್ತಕ್ಕಂಥ ದಿನವಾಗಲಕ್ಕೆ ಸಾಧ್ಯದ ಪ್ರಿಯರೇ. ಪ್ರಾರ್ಥನೆ ಮಾಡಿ, ಮೌನ ಹೋಗಿರಬೇಡ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. Come to Holy Spirit in the name of Jesus. ಅಯ್ಯ, ಈ ಮಕ್ಕಳು ಕರ್ತನೆ ಅವ್ರ ಕುಟುಂಬ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ಬಲಪಡಿಸಯ್ಯ. ಥ್ಯಾಂಕ್ ಯು ಜೀಸಸ್. ಬಲಪಡಿಸಯ್ಯ. ಗ್ಲೋರಿ 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 ಗ್ಲೋರಿ. ಬಲಪಡಿಸಯ್ಯ. ನೀನಿಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಲಾರೆ. నీకెవరు లేరని ఏం చెయ్యలేరని అన్నారా నిన్ను నిరాశపరచరా. పురుగంటి వాడవని ఎప్పటికీ ఇంతేనని నా బ్రతుకు మారదని అనుకుంటూ ఉన్నావా? నీకేమీ లేదని ఏం చేయలేవని అన్నారా నిన్ను అవమానపరచవా. పురుగంటి వాడవని
ಇಂತೇನನಿ ನಾ ಬ್ರతుకు మారదని అనుకుంటూ ఉన్నావా నేనున్నా యేసు మాటలు పరిచావా కన్నీరు నాట్యంగా మార్చును చూసావా నేనున్నానన్న యేసు మాటలు పరిచావా కన్నీరు నాట్యంగా మార్చును చూసావా కన్నీరేలమ్మా కరుణించు యేసు నిన్న విడువకూడమ్మా కలవరపడకమ్మా కరుణించు యేసు నిన్న విడువకూడమ్మా కన్నీరేలమ్మా కరుణించు యేసు నిన్న విడువకూడమ్మా కలవరపడకమ్మా కరుణించు యేసు నిన్న విడువకూడమ్మా కరుణ చూపి కలత మార్చే కరుణ చూపి కలత మార్చే యేసే తోడమ్మా కన్నీరేలమ్మా కరుణించు యేసు నిన్న విడువకూడమ్మా కలవరపడకమ్మా కరుణించు యేసు నిన్న విడువకూడమ్మా కన్నీరేలమ్మా కరుణించు యేసు నిన్న విడువకూడమ్మా కలవరపడకమ్మా కరుణించు యేసు నిన్న విడువకూడమ్మా Yes, Lord. నీకెవరు లేరని ఏం చెయ్యాలేరని అన్నారా నిన్ను నిరాశపరచారా పురుగంటి వాడవని ఎప్పటికీ ఇంతేనని నా బ్రతుకు మారదవని అనుకుంటున్నావా నేనున్నానన్న యేసు మాటలు పరిచావా కన్నీరు నాట్యంగా మార్చును చూసావా నేనున్నానన్న యేసు మాటలు పరిచావా కన్నీరు నాట్యంగా మార్చును చూసావా ಹೌದು ಕರ್ತನೆ. ಅನೇಕೊಂದು ಸಮಸ್ಯೆಗಳು ಶೋಧನೆಗಳು ದೇವರೇ ನಿನ್ನ ಮಕ್ಕಳನ್ನು ಹಿಂಬಾಲಿಸುವಾಗ ಕರ್ತನೆ, ಅನೇಕ ಜನರು ಅವಮಾನ ಮಾಡುವಾಗ ಕರ್ತನೆ, ಅನೇಕ ಜನರು ಶೋಧನೆ ಕೇಳುವಾಗ ನಿನ್ನ ಮಕ್ಕಳು ಜೀವಿತದಲ್ಲಿ ಅದ್ಭುತ ಮಾಡು ಕರ್ತನೆ. ನಿನ್ನಿಂದ ಏನಾಗಲ್ಲ, ನೀವು ವೇಸ್ಟ್ ಇದ್ದಿ, ವ್ಯರ್ಥವಾಗಿದ್ದೆ ಎಂಬುದಾಗಿ ಹೇಳ್ತಕ್ಕಂಥವ್ರು ಮುಂದೆ ದೊಡ್ಡ ಔತಣವಾಗಿ ನಿನ್ನ ಮಕ್ಕಳನ್ನು ಸಿದ್ಧಪಡಿಸಿ ಅವ್ರ ಎದುರಿನಲ್ಲಿ ನಿಲ್ಲುವ ಹಾಗೆ ಉಲ್ಲಾಸದಿಂದ ಉತ್ಸಾಹದಿಂದ ನಿನ್ನ ಮಕ್ಕಳು ಕಾಣುವಾಗೆ ಸಹಕರಿಸಿ ಕರ್ತನೆ. ನಿನ್ನ ಮಕ್ಕಳು ಯಾರು ನಿರಾಶವಾಗಿರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ, ಯಾರ ಕಷ್ಟದಲ್ಲಿ ಬಾಧ್ಯದಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಒಬ್ಬೊಬ್ಬರು ಜೀವಿತದಲ್ಲಿ ಒಂದೊಂದರವಾಗಿ ನಿನ್ನ ಕಾರ್ಯಗಳನ್ನು ಮಾಡ್ತೀವಿ ಎಂಬುದಾಗಿ ನಾವು ನಂಬಿಕೆ ವಿಶ್ವಾಸದ ಕರ್ತನೆ. ನೀನು ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಹೊಸ ವರ್ಷ ನೋಡುವ ಹಾಗೆ ಕೃಪೆ ತೋರಿಸಿದೆ. ಈ ಮೊದಲನೇ ಭಾನುವಾರದಲ್ಲಿ ಅದ್ಭುತ ಶಕ್ತಿಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ, ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯಿಂದ ಬಲಪಡಿಸಿ ನಮ್ಮ ದೇಶ ರಾಜ್ಯದಲ್ಲಿ ಯಾವ ಗೊಂದಲ ಕಳವಳ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ನಿಮ್ಮ ಒಂದು ಪ್ರಸನ್ನತೆಯನ್ನು ತುಂಬಿಸಿ ಶಾಂತಿ ಸಮಾಧಾನ ಸಮೃದ್ಧಿಯಿಂದ ಬಲಪಡಿಸಿ ಕರ್ತನೆ. ನಮ್ಮ ದೇಶ ನಮ್ಮ ಕರ್ನಾಟಕ ರಾಜ್ಯವನ್ನು ಕ್ಷೇಮವಿರಲಿಕ್ಕೆ ಕರ್ತನೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಪ್ರಾರ್ಥಿಸ್ತಾ ಅದ್ಭುತ ಶಕ್ತಿಗಳನ್ನು ತುಂಬಿಸಿ ಕರ್ತನೆ. ನಾವಿರ್ತಕ್ಕಂಥ ಪ್ರಾಂತ, ನಾವು ನಡೆಸ್ತಕ್ಕಂಥ ಈ ಸಭೆ, ಇಲ್ಲಿರ್ತಕ್ಕಂಥ ಎಲ್ಲ ಚಿಹ್ನೆಗಳನ್ನು ಕರ್ತನೆ ನಿನ್ನ ಮಹಿಮೆ ಆಗುತ್ತಿಲ್ಲ ಕಾರ್ಯ ಮಾಡಿ ಬಲಪಡಿಸಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮತ್ತು ಹೇಗೆ ನಿನ್ನ ಒಂದು ಸಮೃದ್ಧಿ, ಹೇಗೆ ನಿನ್ನ ಅಭಿವೃದ್ಧಿ ನಿನ್ನ ಮಕ್ಕಳು ನೋಡಬೇಕು ಕರ್ತನೆ, ಈ ರೀತಿ ನಿನ್ನ ಕಾರ್ಯಗಳು ಮಾಡಿ ನಡೆಸ ಬರ್ತೀನಿ ಎಂಬುದಾಗಿ
ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ, ಯಾರಾದರೂ ಕೈಲಿಗಳಿಂದ ರೋಗ ವ್ಯಾಧಿಗಳಿಂದ ಬಂದಿರುವುದರೆ ಅಥವಾ ಸೈತಾನ್ ಕಾಟ ದುಷ್ಟಶಕ್ತಿ ಪೀಡಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರುವುದರೆ ಅಯ್ಯ ನಾವು ಬೆಂಕಿ ಹಾಕ್ತೇವೆ ಕರ್ತೇವೆ, ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ನಿಂತೆ ನಾಶ ಮಾಡಿ ನಿಮ್ಮ ಒಂದು ಪರಿಶುದ್ಧಾತ್ಮ ಅಧಿಕಾರದಿಂದ, ನಿಮ್ಮ ಒಂದು ಪರಿಶುದ್ಧಾತ್ಮ ಬಲದಿಂದ ಶಕ್ತಿ ತುಂಬಿಸಿ ನಡೆಸ್ತಾ ಬರ್ತೀನಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ಅನೇಕ ಜನರ ಅದ್ಭುತ ನೋಡುವ ಹಾಗೆ, ಅನೇಕ ಜನರ ಅದ್ಭುತ ಕಾಣುವ ಹಾಗೆ ನೀವು ಸಹಕರಿಸಬೇಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಕರ್ತನೆ, ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ಒಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನ ತುಂಬಿಸುತ್ತಾರೆ. ಅಯ್ಯ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ದುಡ್ಡಿದ ನಾಲ್ಕುಗಳು ನಮ್ಮೆಲ್ಲರಿಗೆ ಮಾತಾಡೋಕ್ಕಾಗ್ತಾನೆ. ನೀನು ಮಾತಾಡುವುದರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವವರೆಗೆ ನಾವು ಸಿದ್ಧವಾಗ್ಲಕ್ಕೆ ಅವಕಾಶದ ಕರ್ತನೆ. ಅದಕ್ಕೆ ನಿನ್ನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡೋದು ಪ್ರಾರ್ಥಿಸ್ತಾರೆ. ಈಗ ಸಮಯದಲ್ಲಿ ನನ್ನ ಆತ್ಮಪಯಣ ಶರೀರ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಆತ್ಮಪಯಣ ಶರೀರ ಇವತ್ತಿನ ದೈವ ಸಂದೇಶ ಒಪ್ಪಿಸ್ಕೊಡ್ತಾರೆ. ನಿಮ್ಮೊಂದು ಅದ್ಭುತ ಶಕ್ತಿ ತುಂಬಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಕಟಾಕ್ಷಿಸಬೇಕು, ದೇವರು ನಮ್ಮನ್ನು ಬಲಪಡಿಸಬೇಕಾದ್ರೆ ಧರ್ಮೋಪದೇಶ ಅಂದರೆ ಸತ್ಯವೇದವನ್ನು ಹೇಗೆ ಏನೇನು ವಿಷಯವಾಗಿ ಪರಿಪಾಲನೆ ಮಾಡುವುದು, ಸತ್ಯವೇದವನ್ನು ಹೇಗೆ ನಮ್ಮನ್ನು ಖಂಡಿಸ್ತದೋ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಸತ್ಯ ಒಂದು ಬೋಧನೆ ವಾಕ್ಯಗಳು ಹೇಗಿರ್ತವೋ ಇದರ ಅನುಸಾರವಾಗಿ ನಾವು ನಡೆಯೋದಕ್ಕಾಗಿ ನಾವು ಪ್ರಯತ್ನ ನಾವು ಪಡಬೇಕು. ಈ ವರ್ಷದಲ್ಲೆಲ್ಲ ನಿಮ್ಮನ್ನು ಸಮೃದ್ಧಿ ಕಲದ ಒಂದು ದಿನ ಇಲ್ಲ, 2 ದಿನ ಇಲ್ಲ, ನೀವು ಎಷ್ಟು ವರ್ಷಗಳು ನಿವಸಿಸ್ತೀರೋ, ಎಷ್ಟು ವರ್ಷಗಳು ಈ ಲೋಕದಲ್ಲಿ ನೀವು ಜೀವನ ಮಾಡ್ತಕ್ಕಂಥರಾಗಿರ್ತೀರೋ ಅಷ್ಟು ವರ್ಷಗಳೆಲ್ಲ ನಿಮಗೆ ನಾನು ಸಮೃದ್ಧಿ ಅಂತ ಹೇಳಿ ದೇವರು ವಾಕ್ಯ ಹೇಳ್ತಾರೆ. ಸಮೃದ್ಧಿಯಿಂದ ದೇವರು ಕೊಡ್ತಾ ಅಂದಾಗ ಆ ಸಮೃದ್ಧಿಯನ್ನು ಆಶ್ರಯಿಸಿ ಆ ಸಮೃದ್ಧಿಯನ್ನು ನಾವು ಕೈಲಿ ಹಿಡ್ಕೊಂಡು ನಾವು ಮುಂದಕ್ಕೆ ಸಾಗಿಕೊಂಡು ನಡೀತಕ್ಕಂಥರಾಗಿರ್ಬೇಕು. ಬೇರೆ ಅದಕ್ಕೆ ಹೇಳ್ತಾರೆ, ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶ ಅಂತ ಇಲ್ಲ. ಈ ವರ್ಷ ನೀವು ಸ್ವಾಧೀನ ಮಾಡಿಕೊಳ್ತಕ್ಕಂಥ ವರ್ಷ ಅಂತ ಇಂಥ ವರ್ಷ ಅಲ್ಲ, ಇದು ಬಲವುಳ್ಳ ವರ್ಷ ಅದ. ಈ ಬಲವುಳ್ಳ ವರ್ಷದಲ್ಲಿ ದೇವರು ನಿಮ್ಮನ್ನು ಬಲಪಡಿಸ್ತಕ್ಕಂಥ, ದೇವರು ನಿಮ್ಮನ್ನು ಉನ್ನತ ಸ್ಥಾನಮಾನಕ ಮೇಲಕ್ಕೆ ತರ್ತಕ್ಕಂಥ ಒಂದು ದಿನ ಅದ ಪ್ರೇರೆ. ಹೊಸ ವರ್ಷದಲ್ಲಿ ಹೊಸ ದಿನಗಳು ಇರ್ತಾವೆ, ಹೊಸ ಒಂದು ಕಾರ್ಯಗಳು ನೀವು ಮಾಡ್ತಕ್ಕಂಥವ್ರಾಗಿರ್ಬೇಕಾದ್ರು ಹಳೆಯ ಒಂದು ಕಾರ್ಯಗಳು ಹಳೆಯ ದಿನದಲ್ಲಿ ಹೋಗ್ಲಿಕ್ಕೆ ಅವಕಾಶ ನಿಮ್ಗೆ ಇರ್ಲಕ್ಕೆ ಸಾಧ್ಯ ಇಲ್ಲ. ನೀವು ಸಂತೋಷ ಉಳ್ಳವರು ಇರಬೇಕು, ನೀವು ಸಮೃದ್ಧಿ ಉಳ್ಳವರು ಆಗಿರ್ಬೇಕಾದ್ರೆ ದೇವರು ಹೇಳ್ತಾನೆ, ಹಾಲು ಜೇನು ಹರಿಯುವ ದೇಶವನ್ನು ನಿಮ್ಮನ್ನು ನಾನು ತೋರಿಸಲತ್ತಾನ, ನಿಮ್ಮನ್ನು ಕೊಟ್ಟಿದ್ದಲ್ಲತ್ತಾನ. ಆದರೆ ಈ ಹಾಲು ಜೇನು ಹರಿಯುವ ಈ ವರ್ಷ ನಿಮಗಾಗಿ ದೇವರು ಪಟ್ಟರು. ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ತುಳುಕ್ಬೇಕು, ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರಬೇಕು. ಈ ವರ್ಷ ನಿಮ್ಮೊಳಗೆ ತುಂಬಿ ತುಳುಕ್ತಕ್ಕಂಥ ಒಂದು ಆರಾಧನೆ ಇರಬೇಕು. ಈ ವರ್ಷ ನಿಮ್ಮೊಳಗೆ ತುಂಬಿ ತುಳುಕ್ತಕ್ಕಂಥ ಒಂದು ಅದ್ಭುತ ಒಂದು ಶಕ್ತಿ ವರ್ಷದಲ್ಲಿ ಪಡೆದುಕೊಳ್ಳತಕ್ಕಂಥ ಒಂದು ಶಕ್ತಿ ಉಳ್ಳವರಾಗಿ ನೀವು ಜೀವನ ಮಾಡಬೇಕು. ಹೊರತು ಏನಂತಾರ ಬೇರೆ ಬೇರೆ ಸಂಬಂಧಪಟ್ಟಂತ ಕಾರ್ಯಗಳು, ಬೇರೆ ಬೇರೆ ಸಂಬಂಧಪಟ್ಟಂತ ಅಧಿಕಾರ ಇರ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಕೈಕೊಂಡು ನಡೀಬೇಕು. ದೇವರು ಹೇಳಿರ್ತಕ್ಕಂಥ ಮಾತು ಮೋಶೆಯ ಮುಖಾಂತರ ಜನರನ್ನು ಎಚ್ಚರಿಸಲತ್ತನ. ಈ ಧರ್ಮೋಪದೇಶವನ್ನು ನೀವು ಕೈಕೊಂಡು ನಡೆಯುವಾಗ ನೀವು ಸಂತೃಪ್ತರಾಗಿ ಬೆಳಿತೀರಿ ಎಂಬುದಾಗಿ ಹೇಳೋದು, ನೀವು ಸಮೃದ್ಧಿ ಉಳ್ಳವರಾಗಿ ಜೀವನ ಮಾಡ್ತೀರಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಆ ದಿನ ಇಸ್ರಾಯೇಲ್ ಜನರಿಗೆ ಹೇಳ್ತಾನ, ಈ ದಿನ ನಿಮ್ಮೆಲ್ಲರಿಗೂ ಹೇಳ್ತಾನೆ. ಅಂದ್ರೆ ಈ ದೇಶವನ್ನು ಇವತ್ತಿನ ದಿನ ಈ ದೇಶದಲ್ಲಿ ನೋಡ್ತೇವೆ, ಹೊಸ ವರ್ಷವನ್ನು ಸ್ವಾಧೀನ ಮಾಡ್ತಾರೆ. ಹೊಸ ಹೊಸ ಒಂದು ವಾಗ್ದಾನಗಳು ದೇವರು ಜೀವನದಲ್ಲಿ ಮಾಡಿರ್ತಾನೆ. ವಾಗ್ದಾನ ಸ್ಲಿಪ್ಗಳು ತಗೊಂಡು ಇಟ್ಕೊಂಡಿರಿ, ಆ ವಾಗ್ದಾನದಲ್ಲಿ ಏನು ಬರೆಯಲ್ಪಟ್ಟಿವನೋ ಅದು ನೆರವೇರಿಸ್ತಾನೆ ದೇವರು. ಅದನ್ನ ನೋಡಿ ಖಾಲಿ ಸಂತೋಷ ಪಡ್ತಕ್ಕಂಥದ್ದಲ್ಲ. ಆ ವಾಗ್ದಾನ ನಿಮ್ಗೆ ಯಾಕೆ ಕೊಟ್ಟರಂದ್ರೆ, ಈ ವರ್ಷದಲ್ಲಿ ನಾನು ನಿಮ್ಮನ್ನು ಈ ರೀತಿ ಮೇಲಕ್ಕೆ ತರುತ್ತೆ ಎಂಬುದಾಗಿ, ಈ ವರ್ಷದಲ್ಲಿ ಈ ರೀತಿ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಾನು ಮಾಡ್ತಾ ಎಂಬುದಾಗಿ ದೇವರಿಗೆ ಸ್ಪಷ್ಟ ವಾಗ್ದಾನ ಕೊಟ್ಟರು. ವಾಗ್ದಾನಗಳೆಲ್ಲವೂ ಇದು ಎಲ್ಲೊಂದು ಮೂಲೆಯಲ್ಲಿಟ್ಟು ಎಲ್ಲೋ ಬಿಡಿಸಿ ಹಾಕಿ ಪಾಲ್ಗೊಳ ಕಾಯ್ದ ಕೊಟ್ಟ ಮಕ್ಕಳು ಹರಿದು ಬಾಜಿಗೆ ಬಿಡಿಸಿದ್ರು, ತಿಪ್ಪೆ ಹಾಕ್ತಾ ಕಚರ ಡಬ್ಬದ ಹಾಕ್ತಾ ಇಂಥ ವಾಗ್ದಾನಗಳು ಎಲ್ಲಿ ಮಾಡ್ತಾರೆ, ಈ ರೀತಿಯಾಗಿ ನೀವು ಬಿಡಿಸ್ತೀರಿ. ಆದರೆ ನಾ ಹೇಳ್ತೇನೆ ನಿಮ್ಗೆ, ಈ ರೀತಿ ನೀವು ಬಿಡಿಸೋದಾಗಿ ಆ ವಾಗ್ದಾನಗಳನ್ನು ಪರಿಪಾಲಿಸುತ್ತಾ ವಾಗ್ದಾನ ನೀವು ಕೈ ಹಿಡ್ಕೊಂಡು ನೀವು ಮುಂದೆ ಸಾಗಿ ಮಾಡುವಾಗ ಎಷ್ಟೊಂದು ಅದ್ಭುತದ ಪ್ರೇರಣೆ. ಈ ಕಚರ ಡಬ್ಬೆದಾಗ ವಾಗ್ದಾನ ಹಾಕ್ತಿ ಅಂದ್ರೆ ಆ ಕಚರದಲ್ಲಿ ಬಿದ್ದು ಹೋದಪ್ಪಲೇ ನಿನ್ನ ಜೀವಿತ. ದೇವ್ರು ಮಾಡಿರ್ತಕ್ಕಂಥ ಒಂದು ವಾಗ್ದಾನ ಡಸ್ಟ್ಬಿನ್ದಾಗೆ ಹಾಕ್ತಿದಾರ, ನಿನ್ನ ಜೀವಿತ ಅದೇ ತರ ಈ ವರ್ಷಗಳು ಸಾಗಿಕೊಂಡಿದ್ದು. ವಾಗ್ದಾನಗಳು ಹಿಡ್ಕೊಂಡು ವಾಗ್ದಾನಕ್ಕಾಗಿ ಪ್ರತಿದಿನ ಪ್ರಾರ್ಥಿಸ್ತಾ ದೇವ್ರ ಸನ್ನಿಧಿಯಲ್ಲಿ ನೀವು ಕಾಲ ಕಳೆಯುವಾಗ, ಅವಕಾಶ ಸಮಯ ಸಿಕ್ಕಾಗ ಸಂತೋಷದಿಂದ ಉಲ್ಲಾಸದ ಉತ್ಸಾಹದಿಂದ ಒಂದ್ ವೇಳೆ ನೀನು ನಡೆಯುವುದಾದ್ರೆ ಎಷ್ಟು ಒಂದು ತಮ್ಮದ ಪ್ರೇರಣೆ. ಈ ವರ್ಷದಲ್ಲಿ ನೀವು ಪಟ್ಟಂತ ಪ್ರಯಾಸ ವ್ಯರ್ಥ ಆಗ್ಲಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಯಾಸದಲ್ಲಿ ಸಫಲತೆ ಅದ, ನಿಮ್ಮ ಪ್ರಯತ್ನದಲ್ಲಿ ಸಫಲತೆ ಅದ. ನೀವು ಮಾಡಿರ್ತಕ್ಕಂಥ ಏನೇ ಇರಲಿ ಅದರಲ್ಲಿ ಉಜ್ಜೀವನದ ಈ ವರ್ಷದಲ್ಲಿ ನೀವು ಜೀವನದ ತುಂಬಿರ್ತಕ್ಕಂಥ ಈ ವರ್ಷ ನೀವು ಅದ್ಭುತವಾಗಿ ಇದಕ್ಕೆ ಪರಿಪಾಲನೆ ಮಾಡುತ್ತಾ ಇದಕ್ಕೆ ನೀವು ನಡ್ಸ್ಕೊಂಡು ಹೋಗಿ ಹೊರತು ಅದು ನೀವು ನಡೆಸ್ಕೊಡುತ್ತೆ. ನೀವು ನಡ್ಸ್ಕೊಂಡು ಹೋಗ್ಬೇಕು. ಈ ವರ್ಷ ದೇವರು ನನಗೆ ವಾಗ್ದಾನ ಮಾಡಿ ಈ ವರ್ಷ ಈ ರೀತಿ ನಾನು ನಡೆಸಿದ್ದೇನಲ್ಲ ಎಂಬುದಾಗಿ ನಿಮ್ಮ ನೀವು ತಿಳಿದುಕೊಂಡು ನಿಮ್ಮ ನೀವು ಪರೀಕ್ಷಿಸಿಕೊಂಡು ನೀವು ನೋಡಬೇಕು. ಎಚ್ಚರವಾಗಿದ್ದು ಮುನ್ಸಾಜಿಕೊಂಡು ಹೋಗುವಾಗ ಎಷ್ಟು ಒಂದು ಮೇಲು ನಿಮ್ಮ ಜೀವಿತದಲ್ಲಿ ಅದ
ಮೇಲಿಗಾಗಿ ನೀವು ಪ್ರಯಾಸ ಪಡಬೇಕು. ಮೇಲೆಂದರೆ ಏನೋ ನೋಡ್ತಕ್ಕಂಥ ಆಕಾರ ಇಲ್ಲ. ನಮಗೆ ದೇವರು ಹೇಗೆ ನೋಡತ್ತಾನ, ದೇವರ ದೃಷ್ಟಿಯಲ್ಲಿ ನಾವು ಹೇಗೆ ಎಂಬುದಾಗಿ ನಿಮ್ಮ ನೀವು ಪರಿಪಾಲಿಸುತ್ತಾ, ನಿಮ್ಮ ನೀವು ಶರೀರಕ್ಕೆ ಹೇಗೆ ಪೋಷಣೆ ಕೊಡ್ತಿರೋ ಅದೇ ತರ ಈ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೈವಿಕ ಆಹಾರ, ಕರ್ತನ ಒಂದು ಸನ್ನಿಧಿ, ದೈವಿಕ ಆಹಾರ ಕೂಡ ನಿಮ್ಮ ಶರೀರಕ್ಕೆ ನೀವು ಪೋಷಣೆ ಕೊಡ್ತಕ್ಕಂಥರಾಗಿರ್ಬೇಕು. ಈ ಪರಿಪಾಲನೆ ಮಾಡುವಾಗ ಅದ್ಭುತವಾಗಿ ನೀವು ಬೆಳಿತೀರಿ, ಅದ್ಭುತವಾಗಿ ನಿಮ್ಮ ಮಕ್ಕಳು ಬೆಳಿತಾರ, ಅದ್ಭುತವಾಗಿ ನಿಮ್ಮ ಮೊಮ್ಮಕ್ಕಳು ಬೆಳಿತಾರ, ನಿಮ್ಮ ಕುಟುಂಬ ಬೆಳೀತದ, ಉನ್ನತ ಸ್ಥಾನಮಾನದಲ್ಲಿ ನೀವು ಕಾಣಿಸ್ತೀರಿ ಪ್ರಿಯರೇ. ಅಕ್ಕಪಕ್ಕ ಇರ್ತಕ್ಕಂಥ ಬೇರೆ ಬೇರೆ ಜನ, ಅಯ್ಯೋ ಇವ್ರು ಮೊನ್ನೆ ಹೇಗಿದ್ದರು, ಈ ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಾರ, ಈ ವರ್ಷದಲ್ಲಿ ಎಷ್ಟು ಸಂತೃಪ್ತರಾರ ಎಂಬುದಾಗಿ ಎದುರು ನೋಡಿ ನಿಮ್ಮನ್ನು ಸಾಕ್ಷಿ ಕೊಡ್ತಕ್ಕಂಥ ಈ ರೀತಿಯಾಗಿ ನಿಮ್ಮ ಜೀವನ ಇರಬೇಕು, ಈ ರೀತಿಯಾಗಿ ನಿಮ್ಮ ಜೀವನ ಇರಬೇಕು, ಈ ರೀತಿ ನಿಮ್ಮ ಕುಟುಂಬ ಇರಬೇಕು, ಈ ರೀತಿಯಾಗಿ ನಿಮ್ಮ ಸಂಸಾರ ಇರಬೇಕು. ಎಷ್ಟು ಒಂದು ಮೇಲಾಗಿರ್ತಕ್ಕಂಥ ಪ್ರೇರೆ. ಅದಕ್ಕೆ ಕೀರ್ತನೆಗಳು 139ನೇ ಅಧ್ಯಾಯ 16 ವಚನ ಓದ್ರಿ. ನಾನು ಗುಪ್ತ ಇಸ್ಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಒಂದು ದಿನ ಇಲ್ಲ, ಎಲ್ಲಾ ದಿನಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಪ್ರೇರೆ. ಜೀವ ಬಾಧ್ಯರ ಪಟ್ಟಿ ಎಂಬ ಒಂದು ಪುಸ್ತಕ ಇರ್ತದ. ಆ ಜೀವ ಬಾಧ್ಯರ ಪಟ್ಟಿ ಎಂಬ ಪುಸ್ತಕದಲ್ಲಿ ನಿಮ್ಮ ಎಲ್ಲಾ ದಿನಗಳು ಬರೆಯಲ್ಪಟ್ಟವು ಪ್ರೇರೆ. ಯಾವ ದಿನದಲ್ಲಿ ನೀ ಹೇಗೆ ಬೆಳಿಬೇಕು, ಯಾವ ದಿನದಲ್ಲಿ ಹೇಗೆ ಇರಬೇಕು ಎಂಬುದಾಗ. ಯಾಕಂದ್ರೆ ಈ ದಾವೀದನು ಯಾಕೆ ಹೇಳ್ತಾನ, ನಾನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನಾನು ನೋಡಿದವು ಎಂಬುದಾಗಿ. ದೇವರ ಕಣ್ಣುಗಳನ್ನು ನೀನು ನೋಡ್ಯವ ಪ್ರಿಯ. ನೀ ಕೇವಲ ಪಿಂಡವಾಗಿರುವಾಗಲೇ ದೇವರ ಕಣ್ಣುಗಳನ್ನು ನೀನು ನೋಡಿದವು. ನಿನ್ನ ಆಯುಷ್ಯಕಾಲ ದಿನಗಳು ಹೇಗೆ ಅಭಿವೃದ್ಧಿ ಆಗಬೇಕು, ಯಾವ ಥರ ನೀನು ಬೆಳಿಬೇಕು, ಯಾವ ಥರ ಸಮೃದ್ಧಿ ಹೊಂದಬೇಕು, ಹೇಗೆ ನೀನು ಉನ್ನತ ಸ್ಥಾನಮಾನಕ್ಕೆ ಬರಬೇಕೆಂಬುದಾಗಿ ದೇವರೇನು ಮಾಡ್ಯಾನ, ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟನ ಪ್ರೇರೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಮಾತು ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟದ. ಆ ಹೆಸರಿನ ಅನುಸಾರವಾಗಿ ನೀನು ಯಾವ ಯಾವ ಕಾರ್ಯಗಳು ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ ಒಂದು ಕಾರ್ಯಗಳು ನೀನು ನೆಲೆಗೊಂಡಿರ್ಬೇಕೆಂಬುದಾಗಿ ಬರೆಯಲ್ಪಟ್ಟವ ಪ್ರೇರೆ. ಯಾವಾಗ ನೀನು ದೀಕ್ಷೆಸನ ನಂಬಿ ದೀಕ್ಷೆಸನ ಹೊಂದಿ ಯಾವಾಗ ನೀರಿನ ಮುಡಿ ದೀಕ್ಷೆನ ತೆಗೆದುಕೊಳ್ತೇವೋ ಅವಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿರ್ತವೆ ಪ್ರೇರೆ. ನೀನು ಒಳ್ಳೆ ದಿನಗಳು ಎಷ್ಟವ, ಕೆಟ್ಟೋಗಿರ್ತಕ್ಕಂಥ ದಿನಗಳು ಎಷ್ಟವ, ಎಷ್ಟು ಗಂಟೆ ನೀ ಕೆಟ್ಟೋಗಿ ಸಮಯ ಮಾಡಿದಿ, ಎಷ್ಟು ಗಂಟೆಗಳು ಒಳ್ಳೆ ಕಾರ್ಯಗಳು ಮಾಡಿದಿ, ಎಷ್ಟು ನಿಮಿಷ ಸೆಕೆಂಡು ಏನೇನು ಮಾಡಿದೆ ಎಂಬುದಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟವಪ್ರೆ. ಯಾಕಂದ್ರೆ ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿದ್ದ ಕೂಡ ದೇವರು ನಿನ್ನನ್ನು ಆ ರಚಿಸನ್ ಪ್ರೇಯರೇ. ದೇವರು ನಿನ್ನ ರಚಿಸಿದ ಕಾರಣ ನೀನು ಸಂತೃಪ್ತರಾಗಿದ್ದು ನಿಮ್ಮ ನೀವು ರಕ್ಷಿಸಿಕೊಂಡು ನೀವು ಅನೇಕೊಂದು ಆತ್ಮ ರಕ್ಷಣೆಗಾಗಿ ತಗೋಪಡ್ಬೇಕು ಹೊರತು ಲೌಕಿಕ ಸಂಬಂಧಪಟ್ಟಂಥ ಅಧಿಕಾರಕ್ಕೆ ನೀವು ಬಿದ್ದೋಗ್ಲಕ್ಕೆ ಸಾಧ್ಯ ನಿಮ್ಗ ಇಲ್ಲ ಪ್ರೇಯರೇ. ನೀವು ಮೇಲನ್ನು ಅನುಭವಿಸ್ತಕ್ಕಂಥ ಜನರಿದ್ದೀರಿ, ಕೇಡಾಗಿ ಅನುಭವಿಸ್ತಕ್ಕಂಥ ಜನಗಳಿಲ್ಲ. ನೀವು ಅದ್ಭುತ ನೋಡ್ತಕ್ಕಂಥ ಜನರಾಗಿದ್ದೀರಿ, ಕೀಡು ನೋಡ್ತಕ್ಕಂಥ ಜನಗಳಲ್ಲ. ನಿಮ್ಮನ್ನು ಯಾಕೆ ದೇವರು ಎಚ್ಚರಿಸಿ ಗದ್ದರಿಸಿ ನಿಮ್ಮನ್ನು ಸರಿ ಮಾಡ್ಬೇಕೆಂಬ ಉದ್ದೇಶ ಇಟ್ಟನ್ನು ಗೊತ್ತದನ್ನ ಆತನು ಇರ್ತಕ್ಕಂಥ ಈ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬ ಉದ್ದೇಶ ಪ್ರೇರಾತಂದಷ್ಟೇ. ನಾನು ಯಾಕಂದ್ರೆ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿಮ್ಮನ್ನು ರೂಪಿಸನ ರಚಿಸನ, ಆ ಅಂಗೈಯಲ್ಲಿ ತನ್ನ ಸ್ವರೂಪವನ್ನು ರಚಿಸಿಕೊಂಡಿನ ಕಾರಣ ಆ ಸ್ವರೂಪದಂತೆ ನೀವು ಕೂಡ ಇರ್ಲಕ್ಕ ಪ್ರಯಾಸ ಪಡಬೇಕೆಂಬ ಉದ್ದೇಶ ಇಟ್ಕೊಂಡೆ ನಿಮ್ಮನ್ನು ಸ್ಪಷ್ಟವಾಗಿ ಆಶೀರ್ವಾದ ಮಾಡ್ಯಾನ ಪ್ರೇಯರೇ. ಮನುಷ್ಯರಿಗೆ ಆಶೀರ್ವಾದ ಮಾಡಿನಷ್ಟು ಬೇರೆ ಯಾವ ಜೀವಿ ಜಂತುಗಳಿಗೆ ಆಶೀರ್ವಾದ ಇಲ್ಲ. ಮನುಷ್ಯರಿಗೆ ಎಷ್ಟು ಮೇಲನ್ನು ಅನುಭವಿಸ ಮಾಡ್ಯಾನ ದೇವರು, ಜೀವಿ ಜಂತುಗಳಿಗೆ ಅಷ್ಟು ಮೇಲನ್ನು ಅನುಭವಿಸುವಾಗೆ ಮಾಡಿಲ್ಲ. ಅವಕ್ಕೆ ಆಹಾರಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟನು ಪ್ರೇಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗರ ಈಗ ಹಂದಿಗಳಂತೂ ಅನೇಕ ಒಂದು ಪ್ರಾಂತದಲ್ಲಿ ಗಲ್ಲಿಗೆ ಓಡಾಡ್ತಾವ ಪ್ರಿಯರೇ. ಯಾಗಾರ ಮ್ಯಾಕ್ ಮಾರಿ ಬಂದು ನೋಡಿರೋದು ಮೇಲಕ್ಕೆ ಹಿಂಗೆ ಆಕಾಶ ನೋಡ್ತದ ಯಾಗಾರ ಅಬ್ಸರ್ವ್ ಮಾಡಿ ನೋಡಿರಿ, ನೋಡ್ತಿದ್ರಿ ಮೇಲೆ ಅದು ನೋಡಿ ಸಾಧ್ಯ ಅದನ, ಅದು ಯಾವತ್ತು ನೋಡ್ತದ ಗೊತ್ತದನ, ಅದಕ್ಕೆ ಕೊಯ್ಯುವಾಗ ಅದು ಯಾವಾಗ ಮರಣ ಅದ ನೋಡ್ರಿ, ಆ ಮರಣ ದಿನನೇ ಮೇಲಕ್ಕೆ ನೋಡ್ತಾ ಹೊರತು ಕೆಳಗೆ ನೋಡಲ್ಲ ಪ್ರಿಯ. ಅದು ಆಗೋದಿನ ಮೇಲೆ ನೋಡಿ ಅಯ್ಯೋ ಇಷ್ಟು ಸಮೃದ್ಧಿಯಾಗಿರ್ತಕ್ಕಂಥ ದೇಶ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪಟ್ಟಣ, ಎಷ್ಟು ಆಕಾಶ ಉನ್ನತ ಸ್ಥಾನಕ್ಕದ, ಎಷ್ಟು ಒಂದು ಹಸುರದ, ಎಷ್ಟು ಉತ್ತಮದ ಎಂಬುದಾಗಿ, ಎಷ್ಟು ಸೌಂದರ್ಯ ಎಂಬುದಾಗಿ ಆಗೋತ್ ನೋಡಿ ಪಶ್ಚಾತ್ತಾಪ ಪಡ್ದಂತ. ಆದರೆ ಆಗೋತ್ತೇನು ಮಾಡ್ತಾರೆ, ಅದಕ್ಕೆ ಏನು ಮಾಡ್ತಾರ, ಕೊಯ್ದಾಗ್ತಾರ ಪ್ರೇರೆ. ಅದ್ರ ದಿನನೇ ಅಂತ್ಯ ದಿನ ಅದು ಆಕಾಶ ಕಡೆ ಮುಖ ಮಾಡ್ತಾ ಪ್ರೇರೆ. ಆದರೆ ಅದರಂಥ ಸ್ಥಿತಿ ನಮಗಿರ್ಬಾರ್ದು.
ಅದರಂಥ ಪರಿಸ್ಥಿತಿ ನಮಗಿರಬಾರ್ದು, ಅದರಂಥ ಕಾರ್ಯಗಳು ನಿಮ್ಮ ಒಳಗಿರಬಾರ್ದು, ಅದರಂಥ ಅದು ಮಾಡ್ತಕ್ಕಂಥ ಕಾರ್ಯಕ್ರಿಯೆಗಳು ನಿಮ್ಮ ಒಳಗಿರಬಾರ್ದು. ನೀವು ಹೇಗೆ ಇರಬೇಕಂದ್ರೆ ಆಕಾಶ ಕಡೆ ಕೈಗಳೆತ್ತಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದೀರಿ. ನೀವು ಎಲ್ಲ ಕಡೆ ತಿರುಗ್ಬೋದು, ಈ ಕಡೆ ಕಂಪ್ಲೀಟ್ ತಿರುಗ್ಬೋದು, ಆಕಾಶ ಕಡೆ ನೀವು ಪ್ರತಿದಿನ ಕೈಗಳೆತ್ತಿ ಪ್ರಾರ್ಥನೆ ನೀವು ಮಾಡ್ಬೋದು. ನೀವು ಜಯಶಾಲಿಗಳಾಗಿದ್ದೀರಿ. ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನೀವು ಸುಮ್ಮನೆ ಕೂಡ್ತಕ್ಕಂಥ ವ್ಯಕ್ತಿಗಳೆಲ್ಲ. ನೀವು ವಿವಿಧ ವೀರರ ಕೈಯಲ್ಲಿ ಅಂಬುಗಳಂತೆ ಇರ್ತಕ್ಕಂಥ ವ್ಯಕ್ತಿಗಳಿದ್ದೀರಿ. ನೀವು ಸುಮ್ಮನಾಗಿರ್ತಕ್ಕಂಥ ಜನ ಅಲ್ಲ. ಅದಕ್ಕೆ ಐಗುಪ್ತ ಪಟ್ಟಣದಿಂದ ಇಸ್ರಾಯೇಲ್ ಜನ ತರುವಾಗ ಸುಮ್ಮನೆ ದೇವರು ತಂದಿಲ್ಲ, ದೊಡ್ಡ ಜನಾಂಗವಾಗಿ ಅವರನ್ನು ಮಾರ್ಪಡಿಸಿ ಅವ್ರಿಗೆ ವಾಗ್ದಾನಗಳು ಕೊಟ್ಟು ಅವ್ರ ಮಧ್ಯದಲ್ಲಿ ಧರ್ಮೋಪದೇಶವನ್ನು ಇಟ್ಟು ನೀವು ಹೀಗೆ ಪರಿಪಾಲಿಸ್ರಿ, ಹೀಗೆ ನಡ್ರಿ, ಈಗ ನಾನು ನಿಮ್ಮೊಟ್ಟಿಗಿದ್ದ, ನನ್ನ ಸಾಹಸದಲ್ಲಿ ನೀವು ಬೆಳೀರಿ ಎಂಬುದಾಗಿ ಅನೇಕ ಒಂದು ಜನಗಳಿಗೆ ಏನು ಮಾಡೋಣ ದೇವರು ಎಚ್ಚರಿಸನ್ನು ಪ್ರೇಯರೆ. ರೂಬೇನನ ಸಂತತಿಯವರು ಸ್ವಲ್ಪ ದುಷ್ಟನ ಕಾರ್ಯಕ್ರಿಯೆಗಳು ಮಾಡಿದಾಗ ಭೂಮಿ ಬಾಯಿ ತೆರೆದವ್ರಿಗೆ ನುಂಗ್ಯಾಕದಂತ ಪ್ರೇಯರೆ. ರೂಬೇನನ ಮೊಮ್ಮಕ್ಕಳು ಕುಟುಂಬಕ್ಕೆ ಭೂಮಿ ಬಾಯಿ ತೆರೆದು ನುಂಗ್ಯಾಕದಂತ ಪ್ರೇಯರೆ. ಗೊತ್ತದನ? ದುಷ್ಟರಾಗಿ ಜೀವನ ಮಾಡಿರ, ದುಷ್ಟರಾಗಿ ನಡೆದಾರ ಅವರು. ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಮಾಡಲಂತ ಕಾರ್ಯಗಳು ಮಾಡಿನ ಕಾರಣ ಅವರಿಗೆ ಭೂಮಿ ಬಾಯಿ ತೆರೆದು ನುಂಗ್ಯಾಕದ ಪ್ರೇಯರೆ. ಅಷ್ಟು ಭಯಂಕರವಾಗಿರ್ತಕ್ಕಂಥ ದೇವರನ್ನು ಶಿಕ್ಷೆ ಆದ ಪ್ರೇಯರೆ. ಆದರೆ ದೇವರು ನಮ್ಮನ್ನು ಪದೇ ಪದೇ ಎಚ್ಚರಿಸಿ ನಮ್ಮನ್ನು ರಕ್ಷಿಸಿದ ಕಾರಣ ಏನಂದರೆ ನಾವು ಆತನ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ. ತನ್ನ ಒಂದು ಪರಾಕ್ರಮದಲ್ಲಿ ನಾವು ಅದ್ಭುತವಾಗಿ ನಡಿಬೇಕು, ಆತನ ಮಕ್ಕಳಾಗಿ ನಾವು ಜೀವಿಸಬೇಕೆಂಬ ಉದ್ದೇಶ ಇಟ್ಕೊಂಡೆ ದೇವರು ನಮ್ಗೆ ಏನು ಮಾಡ್ಯಾನ, ಈ ದಿನಗಳನ್ನು ನಮ್ಮನ್ನು ಎಚ್ಚರಿಸನ್ ಪ್ರೇಯರೆ. ಈ ದಿನ ನಮಗಾಗಿ ಏರ್ಪಡಿಸನ್ ಪ್ರೇಯರೆ. ಈ ದಿನದಲ್ಲಿ ನಾವು ಕರ್ತನನ್ನು ಆಶ್ರಯಿಸ್ತಾ ಆತನ ಚಿತ್ತಂತೆ ನಡಿಲಕ್ಕ ನಾವು ಪ್ರಯತ್ನ. ಯಾಕೆ ಹೇಳ್ತಾನೆ, ಆದರೆ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟು ಎಂಬುದಾಗಿ. ಒಂದು ದಿನ ಸಮಯ ನಿಮಿಷ ಸೆಕೆಂಡ್ ಹಿಡ್ಕೊಂಡು ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತವೆ ಪ್ರೇಯರೆ. ನಾವು ಹೇಗೆ ಇದ್ದೇವೋ, ನಮ್ಮ ದಿನಗಳು ಹೇಗೆ ಕಾಲಗಳು ಕಳೆದಿದ್ದೇವೋ, ನಾವು ಯಾವ್ಯಾವ ಸಂಪರ್ಕ ಮಾಡಿದ್ದೇವೆ, ಯಾವ ಕಾರ್ಯದಲ್ಲಿ ಬಿದ್ದೋಗಿದ್ದೇವೋ, ಅಥವಾ ಒಳ್ಳೆಯದಷ್ಟು ಮಾಡಿದೆವೋ ಕೆಟ್ಟದಷ್ಟು ಮಾಡಿದೆವೋ, ಆ ದಿನ ನ್ಯಾಯ ತೀರ್ಪು ದಿನ ಎಲ್ಲ ಓಪನ್ ಆಗುತ್ತೋ ಪ್ರೇಯರೆ. ಮತ್ತೆ ಹೇಳ್ತಾನೆ ಸ್ಪಷ್ಟವಾಗಿ, ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಅಸ್ಥಿ ಪಂಜರ ಎಲುಬುಗಳು ಪ್ರೇಯರೆ, ನಮ್ಮ ಅಸ್ಥಿ ಪಂಜರ ನಮ್ಮ ಎಲುಬುಗಳು ಕೂಡ ಏನಂತ ಅವನಿಗೆ ಮರೆ ಇಲ್ಲಂತ ಪ್ರೇಯರೆ. ಆತನ ಸನ್ನಿಧಿಯಲ್ಲಿ ಮುಚ್ಚಿಲ್ಲಂತ ಪ್ರೇಯರೆ. ನಾವು ಮನುಷ್ಯರ ಮುಂದೆ ಮುಚ್ಚಬಹುದು, ನಾವು ಇನ್ನೊಂದು ಬೇರೆ ಬೇರೆ ಏನಾರ ಕಾರ್ಯಗಳನ್ನು ಮುಚ್ಚಬಹುದು, ಆದರೆ ಆತನ ಸನ್ನಿಧಿಯಲ್ಲಿ ಯಾವುದೂ ಮುಚ್ಚಿರ್ಲಕ್ಕ ಅವಕಾಶ ಚಾನ್ಸ್ ಇಲ್ಲ. ಅದಕ್ಕೆ ನಿಮ್ಮ ದಿನಗಳು ಹೆಚ್ಚಿಸಬೇಕಾದರೆ, ನೀವು ಉನ್ನತ ಸ್ಥಾನಮಾನಕ್ಕೆ ಬೆಳಿಬೇಕಾದರೆ ನೀವು ಕರ್ತನನ್ನು ಆಶ್ರಯಿಸುವುದು ಎಷ್ಟೋ ಒಂದು ಮೇಲದ ಪ್ರೇರೆ. ಕರ್ತನ ಚಿತ್ತಂತೆ ನಡೀತಕ್ಕಂಥದ್ದು ಎಷ್ಟೋ ಒಳ್ಳೆಯದ, ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತದ ಪ್ರೇರೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವನ್ನು ಪಡಿಬೇಕಾದರೆ ಆ ಜ್ಞಾನಕ್ಕೆ ಒಂದು ಪ್ರಥಮ ಒಂದು ಬೋಧನೆ ಅದ, ಅದಕ್ಕೊಂದು ಪಾಠ ಅದ, ಮತ್ತು ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡಬೇಕು ನೀನು. ಕೆಲವೊಬ್ಬಳಗ ಸ್ವಲ್ಪ ದುಡ್ಡು ಹೆಚ್ಚಿಗಾದ್ರೆ ಏನಾಯ್ತದ, ಏನೈತಿರಿ, ಅಹಂಕಾರ ಹೊಟ್ಕೊಂಡ್ಬರ್ತವೆ ಪ್ರೇಯರೆ. ಕೆಲವೊಬ್ರು ಧನ ಆಸ್ತಿ ಐಶ್ವರ್ಯ ಸ್ವಲ್ಪ ಹೆಚ್ಚಿಗಾಯ್ತು, ಇವತ್ತು ಸ್ವಲ್ಪದ, ನಾಳೆಗೆ ಹೆಚ್ಚಿಗಾಯ್ತು, ನಾಡ್ದಿಗೆ ಹೆಚ್ಚಿಗಾಯ್ತು ಅಂದ್ರೆ ಏನಿರ್ತದ, ಅಹಂಕಾರ ಹೊಟ್ಕೊಂಡ್ಬರ್ತವೆ ಪ್ರೇಯರೆ. ಅಹಂಕಾರ ಜೀವಿತ ಬರ್ಲಕ್ಕೆ ಅವಕಾಶ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತಾರೆ ನಮ್ಮನ್ನು ವಿವೇಕನೂ ಪಡೆ. ಇವತ್ತು ಯಾರ ಬಲ್ಲಿ ಆಸ್ತಿ ಇಲ್ಲ ಹೇಳ್ರಿ, ಇವತ್ತು ಯಾರ ಬಲ್ಲಿ ಬೆಳಿ ಬಂಗಾರ ಇಲ್ಲ ಹೇಳ್ರಿ, ಯಾರ ಬಲ್ಲಿ ಒಂದು 10,000 ಮೇಲಾಗಿರ್ತಕ್ಕಂಥ ಮೊಬೈಲ್ಗಳಿಲ್ಲ ಹೇಳ್ರಿ. ಆಸ್ತಿ ಅದನ್ನಿಲ್ರಿ, ಒಂದು ಮೊಬೈಲ್ ನಿಮ್ಮಲ್ಲಿ ಒಂದು ಆಸ್ತಿ ಅದನ್ನೇ ಇಲ್ಲ. ತೆಲಂಗಾಣದ ಆಂಧ್ರದ ಒಂದು ಪ್ರಾಂತ್ಯದಲ್ಲಿ ಪ್ರತಿಯೊಂದು ಮನೆಗೆ ದೊಡ್ಡ ದೊಡ್ಡ ಕಾರುಗಳು ಒಂದು ಪ್ರೇರೆ. ಅವ್ರು ಎದಕ್ಕೆ ಬಳಸ್ತಾರಂತ, ದನಗಳಿಗೆ ಹುಲ್ ತರ್ಲಾಕ್ ತರ್ತಾರಂತ ಪ್ರೇರೆ. ಅದ್ರಾಗ ಆ ಕಾರುಗಳು ಬಳಸ್ತಾರಂತ ಹುಲ್ ತರ್ಲಾಕ್. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಯವನಸ್ಥನ ಕೈದಾಗ ಐಫೋನ್ ಅಂತ ಪ್ರೇರೆ ಅವ್ರ ಮನೇಲಿ. ಪ್ರತಿಯೊಬ್ಬರು ಯವನಸ್ಥರ ಕೈದಾಗ, ಪ್ರತಿಯೊಬ್ಬರು ಮುದುಕರ ಕೈದಾಗ ಐಫೋನ್ ಅವ್ರ ಮನೇಲಿ. ಒಬ್ಬರಿಗಿನ ಒಬ್ಬರು ದೊಡ್ಡ ದೊಡ್ಡ ಗಾಡಿಗಳು, ಒಬ್ಬರಿಗಿನ ಒಬ್ಬರು ಮನೆಗಳು ದೊಡ್ಡ ದೊಡ್ಡ. ಅದು ಆ ಗ್ರಾಮ ನೋಡಿದ್ರೆ ಎಷ್ಟು ಧನ ಐಶ್ವರ್ಯ ಉಳ್ಳರು ಎಂಬುದಾಗಿ ಕಾಣಿಸ್ತದೆ. ಅಷ್ಟು ಒಂದು ಉನ್ನತ ಸ್ಥಾನಕರ. ಅಂದರೆ ಎಲ್ಲೆಲ್ಲಿ ಕ್ರಿಸ್ತವರಾಗಿ ಬೆಳೀತಕ್ಕಂಥವ್ರು, ಕ್ರಿಸ್ತನ ಆಚರಣೆ ಅನುಸರಣೆ ಮಾಡಿರ್ತಕ್ಕಂಥವ್ರು, ಅವರು ಸಮೃದ್ಧಿ ಇದೆ ಕೆಲವೊಬ್ಬರಿಗೆ, ಬಟ್ ಅವ್ರಲ್ಲಿ ಗರ್ವ ಕಾಣಿಸಿಲ್ಲ. ಕ್ರಿಸ್ತವರಲ್ಲಿ ಗರ್ವ ಕೂಡ ಇರ್ಲಕ್ಕೆ ಅವಕಾಶ ಇಲ್ಲ. ಕ್ರಿಸ್ತವರು ಏನಿರ್ಬೇಕಂದ್ರೆ ತಗ್ಗಿ ಬಗೆ ಕರ್ತನ ಸನ್ನಿಧಿನ ಆಶ್ರಯಿಸಿ ದೇವ್ರಿಗೆ ಮುಂದೆ ನಾವು ಎಚ್ಚರವಾಗಿರ್ಬೇಕು. ದೇವ್ರಿಗೆ ನಾವು ಹೆಚ್ಚಿಸ್ಬೇಕು, ಆತನ ನಾಮವನ್ನು ಭುಜಿಸ್ಬೇಕು ಪ್ರತಿದಿನ. ಅವಾಗ ನಮ್ಮ ಒಳಗಿರ್ತಕ್ಕಂಥ ದೋಷ ಕಲಹಗಳು, ನಮ್ಮ ಒಳಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಂತವ ಇವೆಲ್ಲ ನಿಮ್ಮಿಂದ ಬಿಟ್ಟು ಹೋಗ್ಲಕ್ಕೆ ಒಂದು ಅವಕಾಶ ಅನಿಸು ಅದ ಪ್ರೇಯರೆ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಆದರೆ ಜ್ಞಾನವನ್ನು ಪಡೆಯಬೇಕಾದರೆ ಜ್ಞಾನ ಬೋಧನೆಗೆ ನೀನು ಪ್ರಥಮ ಒಂದು ಪಾಠವಾಗಿ ನೀವು ಬೆಳಿಬೇಕು ಪ್ರೇರೆ.
ಒಂದು ಪಾಠವಾಗಿ ನೀವು ಬೆಳೆದಾಗ ಮಾತ್ರನೇ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ನೀವು ಪ್ರಥಮ ಪಾಠವಾಗಿ ನೀವು ಕಲ್ಕೊಂಡಿಲ್ಲ, ಬೆಳೆದಿಲ್ಲ ಅಂದ್ರೆ ಉನ್ನತ. ಅದಕ್ಕೆ ಧರ್ಮೋಪದೇಶವು ನಿಮ್ಮ ಮಧ್ಯದಲ್ಲಿ ಇರ್ತಂತ ಹೇಳ್ತಾನೆ. ಧರ್ಮೋಪದೇಶವು ನಿಮ್ಮ ಮಧ್ಯದಲ್ಲಿಟ್ಟು ನಿಮ್ಮನ್ನು ಮೇಲಕ್ಕೆ ತರ್ತಾ ಉನ್ನತ ಸ್ಥಾನಕ್ಕೆ ನಾನು ಬೆಳೆಸ್ತಾ ಎಂಬುದಾಗಿ ನಿಮಗೆ ದೇವರು ಸ್ಪಷ್ಟವಾಗಿ ಎಚ್ಚರಿಸಿರ್ತಾನೆ. ಮಾನವರೇ, ಈ ದಿನ ಆದ್ರೆ ನಾವು ದೇವ್ರ ಕಡೆ ಸಂಪೂರ್ಣ ಮನಪೂರ್ವಕವಾಗಿ ನಾವು ತಿರುಗಿಕೊಂಡು ಆತನ ಚಿತ್ತಂತೆ ನಡೆಯೋದಕ್ಕಾಗಿ ನಾವು ಏನು ಮಾಡರಿ, ಪ್ರಯಾಸ ಪಡೋಣ ಪ್ರೇರೆ. ಎಷ್ಟು ನೀವು ಪ್ರಯಾಸ ಪಡ್ತಿರೋ ಅಷ್ಟು ಪ್ರತಿಫಲ ಹೊರತು ನಿಮ್ಗೆ ಯಾವ ಹಾನಿ ಆಸ್ಪದ ಸಮಸ್ಯೆಗಳು ನಿಮ್ಮ ಒಳಗೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ದೇವರು ಏನು ಎಚ್ಚರಿಸ್ತಾನ ಆ ಎಚ್ಚರಿಕೆಗೆ ಒಳಗಾಗಿದ್ದು ಆತನ ಚಿತ್ತಂತೆ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡ್ರಿ. ಎಷ್ಟೋ ಮೇಲನ್ನು ನೀವು ಅನುಭವಿಸ್ತೀರಿ ಪ್ರೇರೆ. ಅದಕ್ಕೆ 2ನೇ ಪೂರ್ವ ಕಾಲ ವೃತ್ತಾಂತ 16ನೇ ಅಧ್ಯಾಯ ಅಥವಾ 9-10 ವಚನ ಹೋದ್ರೆ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ. ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಇಳಿಸಿ ಕೋಳ ಹಾಕಿಸಿದನು. ಮುಂದಿನ ಓದಮ್ಮ. ಕೋಳ ಹಾಕಿಸಿದನು. ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು. ಈ ಆಸನನಿಗೆ ದೇವರು ಅರಸತನ ಕೊಟ್ಟನ. ಈ ಆಸನನಿಗೆ ಅರಸತನ ಕೊಟ್ಟಾಗ ಈ ಅರಸನಾಗಿರ್ತಕ್ಕಂಥ ಆಸನನು ಇನ್ನೊಂದು ವ್ಯಕ್ತಿ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಡಿಲತನ, ಇನ್ನೊಂದು ಅರಸನ ಜೊತೆ ಸಂಪರ್ಕ ಬೆಳೆಸ್ಲತನ. ಆ ಅರಸನು ಹೇಗೆ ಇವನು ನಡೆಸ್ಲತ್ತನೋ ಆ ರೀತಿಗೆ ಇವ ನಡಿಲತನ. ಆದರೆ ದೇವರನುಸಾರವಾಗಿ ನಡೀತಕ್ಕಂಥ ವ್ಯಕ್ತಿ ಅಲ್ಲ. ಒಂದು ಅರಸತನ ಕೈಯಲ್ಲಿ ಕೊಟ್ಟನ, ಆ ಅರಸತನ ಹಿಡ್ಕೊಂಡು ನಡಿಬೇಕಾಗುತ್ತಿದ್ದನು. ಇನ್ನೊಂದು ಅರಸನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆತನ ಹೇಗೆ ಬೋಧಿಸ್ಲತ್ತನೋ ಹೇಗೆ ನಡೆಸ್ಲತ್ತನೋ ಆ ರೀತಿಯಾಗಿ ಈತ ನಡಿಲತನ ಪ್ರೇರೆ. ಆದರೆ ಈ ಒಂದು ದರ್ಶಿಯಾಗಿರ್ತಕ್ಕಂಥವನು ಸ್ಪಷ್ಟವಾಗಿ ಅವನಿಗೆ ಎಚ್ಚರಿಸ್ಲತ್ತನ, ನೀನು ಮಾಡಿರ್ತಕ್ಕಂಥ ಕಾರ್ಯ ಹೀಗೆ ಅದ, ಈ ಕಾರ್ಯಗಳು ನೀನು ಒಳಗವ, ಆದರೆ ನೀನು ಮಾರ್ಪಡಬೇಕು. ಸ್ಪಷ್ಟವಾಗಿ ಹೇಳ್ತಾನೆ ಅವನಿಗೆ, ಯೆಹೋವನು ಭೂಲೋಕದ ಎಲ್ಲ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತ ಎಂಬುದಾಗಿ. ಒಲ್ಲಿ ದಾವೀದ್ ಮಹಾರಾಜ ಹೇಳ್ತಾನ, ಕೇವಲ ನಾನು ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನಾನು ನೋಡಿದವು ಅಂತ ಹೇಳ್ತಾನ. ಮತ್ತು ಇಲ್ಲಿ ನೋಡುವಾಗ ಭೂಲೋಕದ ಎಲ್ಲ ಕಡೆಯಲ್ಲಿ ಆತನ ಒಂದು ದೃಷ್ಟಿ ಇಟ್ಟನೆ ಎಂಬುದಾಗಿ. ಆಸನನೇ ನೀನು ಈ ರೀತಿ ಕಾರ್ಯ ಮಾಡ್ತಕ್ಕಂಥದ್ದು ಸರಿಯಾದದಲ್ಲ ಎಂಬುದಾಗಿ ಆ ದರ್ಶಿ ಆತನಿಗೆ ಎಚ್ಚರಿಸುವಾಗ ಆ ದರ್ಶಿಗೆ ಏನು ಮಾಡ್ಯಾನ, ಅವನ ಮೇಲೆ ಕೋಪಗೊಂಡು ಅವನು ಸೆರೆಮನೆಯಲ್ಲಿ ಕೋಳ ಹಾಕಿಸಿದನು ಪ್ರೇಯರಿ. ಒಂದು ಯಾಜಕನಾಗಿರ್ತಕ್ಕಂಥವನಿಗೆ, ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸೇವಕನಿಗೆ, ಎಚ್ಚರಿಸ್ತಕ್ಕಂಥ ಒಂದು ಸೇವಕನಿಗೆ ಅವನು ಒಳ್ಳೇದು ಹೇಳಿದಾಗ ಎಷ್ಟು ಅಂದರೆ ಒಳ್ಳೇದು ಹೇಳಿದಾಗ ಕೋಪಗೊಳ್ಳತನ ಪ್ರಯೋಜನ. ಆತನು ಅರಸನು ಕೋಪಗೊಂಡು ಅವನಿಗೆ ಸೆರೆಮನೆಯಲ್ಲಿ ಬಂಧಿಸ್ಲತನ ಪ್ರೇರಣೆ. ಇವತ್ತು ಎಷ್ಟು ಜನರು ಕೋಪ ಪಡ್ತಕ್ಕಂಥರಾಗಿಲ್ಲ, ಎಷ್ಟು ಜನರು ದ್ವೇಷಗಳು ಮಾಡ್ತಕ್ಕಂಥರಾಗಿಲ್ಲ, ಎಷ್ಟು ಜನರು ಸೇವಕರ ಮೇಲೆ ಹೋಗಿ ಅಥವಾ ಸಭಾಪಾಲಕರ ಮೇಲೆ ಹೋಗಿ ಅಥವಾ ಎವೆಂಜಲಿಸ್ಟ್ ಮೇಲೆ ಹೋಗಿ ವಿಶ್ವಾಸಿಗಳ ಮೇಲೆ ಹೋಗಿ ಒಳ್ಳೆ ಆತ್ಮಿಕ ಸಾವಸಲ್ಲಿ ಬೆಳೀತಕ್ಕಂಥ ಮಕ್ಕಳ ವಿಷಯ ಹೋಗಿ ಎಷ್ಟು ಜನರು ಬೇರೆ ಬೇರೆ ಸಂಪರ್ಕ ಅವ್ರು ಹಿಂಗ ಎಂಬುದಾಗಿ ಕಲಹಗಳ ತುಂಬಲ್ಪಟ್ಟಂಥ ಮಾತುಗಳಿಂದ ವಿಷಾಪದಾರ್ಥ ಮಾತುಗಳಿಂದ ತುಂಬಿದವರಾಗಿದ್ದು ಎಷ್ಟು ಜನರು ವಿರುದ್ಧವಾಗಿ ನೀವು ಕಾರ್ಯ ಮಾಡ್ತಕ್ಕಂಥರಾಗಿಲ್ಲ, ಎಷ್ಟು ಜನರಿಂದ ಸಾವಸದಲ್ಲಿ ನೀವು ಬೆಳೆಯಲಿಲ್ಲ. ಆದರೆ ದೇವರು ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರ ಮೇಲೆ ಆತನ ದೃಷ್ಟಿ ಇಟ್ಟನ, ಎಲ್ಲರಿಗೆ ರಕ್ಷಣೆ ಪ್ರಾಪ್ತವನ್ನು ತರಬೇಕೆಂಬ ಉದ್ದೇಶ ಇಟ್ಟನ ಹೊರತು ಇವ್ರು ಜನರಿಗೆ ನಾ ಕೇಳಿ ಮಾಡ್ಬೇಕೆಂಬ ಉದ್ದೇಶ ದೇವರು ಇಟ್ಟಿಲ್ಲ. ಆದರೆ ಕೇಡಿ ಗುರಿ ಆಯ್ತಕ್ಕಂಥ ವ್ಯಕ್ತಿಗಳು ಯಾರು ನೀವೇ. ಯಾಕೆ ಕೇಡಿ ಗುರಿ ಆಗ್ಲತ್ತೀರಿ ಅಂದ್ರೆ ಕಲಹಗಳು ಒಳಗಾಗಿದ್ದು, ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರದಲ್ಲಿ ಬಿದ್ದು ಹೋಗಿ ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಮಾಡ್ತಾ ತನ್ನ ರಕ್ಷಿಸ್ಕೊಳ್ಳಕ್ಕಾಗಲತ್ತಿಲ್ಲ, ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ಲಕ್ಕಾಗಲತ್ತಿಲ್ಲ. ರಕ್ಷಣೆ ನೀಡ್ತಕ್ಕಂಥ ವ್ಯಕ್ತಿಗಳು ವಿರುದ್ಧವಾಗಿ ಹೋಗಿ ಪ್ರಚಾರ ಪಡಿಸುತ್ತಾ ರಕ್ಷಣೆ ಕೊಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾ ಇದ್ದು ಈ ಆಸನ ಏನು ಮಾಡತಾನ ಇದ್ದೋಗನ್ ಪ್ರೇರಣೆ. ಅವನ ಪರಿಸ್ಥಿತಿ ಎಲ್ಲ ಹೀನವಾಗದಲ್ಲಿ ನೋಡ್ರಿ. ಮುಂದಿನ ವಚನ ಹೋದ್ರಿ. ಆಸನ ಪೂರ್ವ ಉತ್ತರ ಚರಿತ್ರೆಯು ಯಹೂದ ಮತ್ತು ಇಸ್ರಾಯೇಲ್ ರಾಜರ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನ ಆಳ್ವಿಕೆಯ 39ನೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ಏನುಂಟಾಗ್ಯದ? ಹಲ್ಲೆಲೂಯ ಹಲ್ಲೆಲೂಯ. ಏನುಂಟಾಗ್ಯದ? ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಗ್ಯದ ಪ್ರೇರೆ.
ಬಹು ಕಠಿಣವಾಗಿ. ಯಾಕೆ ಇದು ದೇವರು ಇಷ್ಟು ಬಂದು ಎಸ್ಪೆಷಲಿ ಈ ಹೊಸ ವರ್ಷದಲ್ಲಿ ಮೊದಲನೇ ಭಾನುವಾರ ನಮ್ಮನ್ನು ಈ ಹೊಸ ವರ್ಷ ಕೊಟ್ಟನ, ಆತನ ಧರ್ಮೋಪದೇಶ ಅನುಸಾರವಾಗಿ ನಡೀರಿ. ನಾನು ನಿಮಗೆ ಈ ವರ್ಷ ಎಲ್ಲ ನಿಮ್ಮನ್ನು ಸಂತೃಪ್ತಿ ಬೆಳೆಸ್ತಾ, ಈ ವರ್ಷವೆಲ್ಲ ನಾನು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾ, ಈ ವರ್ಷವೆಲ್ಲ ನಾನು ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ತಾ ಅಂತ ಯಾಕೆ ಹೇಳ್ತಾನೆ ಗೊತ್ತದನ? ನೀವು ಹಾಳಾಗಬಾರ್ದು ಎಂಬ ಉದ್ದೇಶ, ನಿಮ್ಮ ಉನ್ನತ ಸ್ಥಾನಕ್ಕೆ ಮಾನಕ್ಕೆ ತರಬೇಕೆಂಬ ಉದ್ದೇಶ ಇಟ್ಕೊಂಡೇ ದೇವರು ನಿಮ್ಮನ್ನು ಎಚ್ಚರಿಸಿರ್ತಾನೆ ಪ್ರಿಯರೇ. ತಿರುಗಿ ವಿರುದ್ಧ ಮಾಡಿರ್ತಕ್ಕಂಥವ್ರ ಪರಿಸ್ಥಿತಿ ಗತಿ ಏನಾಯ್ತು ಗೊತ್ತದನ? ಇಲ್ಲಿ ಬೈಬಲ್ದಾಗ ಬರೆಯಲ್ಪಟ್ಟಿರ್ತಕ್ಕಂಥ ಈ ಸ್ಥಿತಿನೇ ವಿರೋಧಿಗಳಾಗಾಯ್ತದ ಪ್ರಿಯರೇ. ಯಾಕಂದರೆ ದೇವರಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೂ ಉಳಿದಿಲ್ಲ, ಎಲ್ಲರೂ ದೇವ್ರು ನಾಶ ಮಾಡ್ಯಾನ. ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟದ, ಆತನ ಜ್ಞಾಪಕ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿರುವಾಗ ನೀವು ವಿರುದ್ಧವಾಗಿ ಬೆಳೀಲಿಕ್ಕೆ ಅವಕಾಶ ಇಲ್ಲ. ಇನ್ನೂ ಸಂತೃಪ್ತವಾಗಿ ಬೆಳೀರಿ, ನಿಮ್ಮನ್ನು ರಕ್ಷಿಸ್ಕೊಡ್ರಿ, ಅನೇಕ ಆತ್ಮ ರಕ್ಷಣೆ ಕೊಡುವುದಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ಇನ್ನೊಬ್ಬರ ವಿಷಯವಾಗಿ ಹಿಂದೆ ಮಾತಾಡ್ತಾ, ಇನ್ನೊಬ್ಬರ ವಿಷಯವಾಗಿ ಕಲಹಗಳು ಮಾತಾಡ್ತಾ ನೀವು ಆಡ್ಲಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೇವಕರು ಎಚ್ಚರಿಸ್ಲತ್ತನ, ಒಂದು ವಿಶ್ವಾಸಿಯಾಗಿ ನಿಮ್ಮನ್ನು ಎಚ್ಚರಿಸ್ಲತ್ತನ, ಒಂದು ಕುಟುಂಬದಲ್ಲಿ ಒಳ್ಳೆ ಒಂದು ಭಯಭಕ್ತಿ ಮಗಳಾಗಿದ್ದವರು ನಿಮ್ಮನ್ನು ತಾಯಿ ತಂದೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಎಚ್ಚರಿಸ್ಲತ್ತಾರಂದ್ರೆ ಆ ಎಚ್ಚರಿಕೆಗೆ ನೀವು ಒಳಗಾಗಿದ್ದು ಬೆಳೆಯುವುದರೇ ಉತ್ತಮದ. ಆ ಎಚ್ಚರಿಕೆಗೆ ನೀವು ತಿರಸ್ಕಾರ ಮಾಡುತ್ತಾ ನೀವು ತಿರಸ್ಕಾರವನ್ನು ಮಾಡಿ ಬೆಳೆಯುವುದರೆ ಬಹು ಕಠಿಣವಾಗಿರ್ತಕ್ಕಂಥ ರೋಗ ನಿಮ್ಗೆ ಅಂಟುಕೊಳ್ತದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇಲ್ಲಿ ನೀವು ಪೀಡಿತರಾಗಿರ್ತೀರಿ. ಮುಂದಿನ ಚೋದಮ್ಮ, ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ರೋಗದಲ್ಲಿ ಬಿದ್ದೋಗೇನ ಟ್ರೀಟ್ಮೆಂಟ್ ತೊಗೊಳತಾನ, ಆಲ್ರೆಡಿ ವೈದ್ಯರು ಸಹಾಯವನ್ನು ಕೇಳತಾನ, ಆದರೆ ದೇವರು ಸಹಾಯ ಕೇಳತ್ತಿಲ್ಲ. ಇವತ್ತು ಕೆಲವರು ಮರಣ ಹಾಸಿಗೆದಲ್ಲಿ ಕೂಡ ಬಿದ್ದು ಹೋಗ್ತಾರೆ, ಮಂಡುತನಕ ಬಿದ್ದು ಹೋಗಿ ರೋಗದಲ್ಲಿ ಬಿದ್ದೋಗ ಏನು ಪ್ರಾರ್ಥನೆ ಹಚ್ಚಿದಿ? ಪ್ರಾರ್ಥನೆ ಅಷ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ನನಗ್ಯಾಕೆ ರೋಗ ಬರ್ತಿತ್ತು? ನಾ ಎಷ್ಟೋ ಪ್ರಾರ್ಥನೆ ಮಾಡ್ತಾ ನನಗ್ಯಾಕೆ ಹಿಂಗೆ ಪ್ರಾರಂಭ ಆಗಬೇಕು? ನಾ ಎಷ್ಟೋ ನಂಬಿಕಸ್ತನಾಗಿ ಭಯಭಕ್ತಿಯಲ್ಲಿ ಬೆಳೆಯುತ್ತೆ, ನನ್ನ ಜೀವಿತಕ್ಕೆ ಹಿಂಗೆ ಹಾನಿ ಆಗಬೇಕು? ಇನ್ನೂ ದೋಷ ಗುರಿ ಆಗ್ಲತ್ತ ಹೊರತು ನೀ ಆ ದೋಷದಿಂದ ಹೊರಗಾಗ್ಲತ್ತಿಲ್ಲ, ಇನ್ನೂ ಶಾಪಗ್ರಸ್ತನಾಗ್ಲತ್ತ ಹೊರತು ಆ ಶಾಪದಿಂದ ನೀ ಬಿಡುಗಡೆ ಆಗ್ಲತ್ತಿಲ್ಲ. ರೋಗದಲ್ಲಿ ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿದ್ದ ಕೂಡ ದೇವರಿಗೆ ನಾವು ದೋಷಿಸ್ತೇವೆ ಪ್ರಿಯರೇ. ಇವನು ಹಾಗೆ ದೋಷಿಸಲ್ಲ ತಾನೆ ಯಾಸನನು. ವೈದ್ಯರಿಗೆ ಸಂಪರ್ಕ ಮಾಡ್ಯಾನ. ನಿಮಗೆ ವೈದ್ಯರ ಸೃಷ್ಟಿ ಮಾಡ್ಯಾರ ಅಥವಾ ದೇವ್ರ ಸೃಷ್ಟಿ ಮಾಡ್ಯಾರ? ನಿಮಗ ಹಲ್ಲೆಲೂಯಾ. ಯಾರು ಸೃಷ್ಟಿ ಮಾಡ್ಯಾರ? ನಿಮ್ಗೆ ದೇವ್ರ ಸೃಷ್ಟಿ ಮಾಡ್ಯಾರ. ವೈದ್ಯರ ಸಂಪರ್ಕ ಮಾಡ್ಬೇಕು ಇಲ್ಲಂತಿಲ್ಲ. ವೈದ್ಯರ ಸಂಪರ್ಕ ಮಾಡುವಾಗ ವೈದ್ಯರಿಗೆ ಕೊಡ್ತಕ್ಕಂಥ ಔಷಧ ದೇವ್ರು ನಮ್ಮ ಶರೀರಕ್ಕೆ ಸಾಕಾರ ಮಾಡಬೇಕಾದ್ರೆ ನಮಗೆ ದೇವರೇ ಬೇಕು. ವೈದ್ಯರಿಗೆ ಜ್ಞಾನ ಕೊಟ್ಟವ್ರು ಯಾರು? ವೈದ್ಯರಿಗೆ ಜ್ಞಾನ ಕೊಟ್ಟರು ಕೂಡ ದೇವರೇ. ವೈದ್ಯನಿಗೆ ದೇವ್ರ ಜ್ಞಾನ ಕೊಟ್ಟನ, ಆ ಜ್ಞಾನದ ಅನುಸಾರವಾಗಿ ನಿಮಗೆ ದೇವ್ರ ಸಹಾಯ ಬೇಕು, ಔಷಧ ಕೂಡ ಬೇಕು, ನಿಮ್ಗೆ ಬದುಕ್ಲಕ್ಕ ದೇವ್ರು ಕೂಡ ಬೇಕು ಪ್ರಿಯ. ದೇವರ ಸಹವಾಸ ಬೇಕು ನಿಮ್ಗೆ. ಕೆಲವರು ಇಂಥ ಒಂದು ಸ್ಥಿತಿಗಳು ಬಂದಾಗ ತಿರಸ್ಕಾರ ಮಾಡ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ದೇವರಿದ್ದ ನಮ್ಗೆ ಯಾಕೆ ರೋಗ ಬರ್ತಿತ್ತು? ದೇವರಿದ್ದ ನನ್ನ ಪರಿಸ್ಥಿತಿ ಆಗಿರ್ತಿತ್ತು, ದೇವರಿದ್ದ ನಾ ಯಾಕೆ ಹಿಂಗೆ ಆಗೋಯ್ತಿದ್ದ, ದೇವರಿದ್ದ ಭಯಂಕರ ನಮ್ಮ ಗರೀಬ್ ಪರಿಸ್ಥಿತಿ ಆಗಿರ್ತಿತ್ತು, ದೇವರಿದ್ದ ನಾ ಸಾಲ ಯಾಕೆ ಮಾಡ್ತಿದ್ದ, ದೇವರಿದ್ದ ನನ್ನ ಕುಟುಂಬಕ್ಕೆ ಈ ಹಿಂಜಾಕಾಯ್ತಿತ್ತು, ನನ್ನ ಯಜಮಾನ್ ಜೀವಿತದಲ್ಲಿ ಹಿಂಜಾಕಾಯ್ತು, ನನ್ನ ಹೆಂಡತಿ ಜೀವಿತದಲ್ಲಿ ಯಾಕಾಯ್ತು, ನನ್ನ ಮಕ್ಕಳ ಜೀವಿತದಲ್ಲಿ ಯಾಕೆ ಹೀಗಾಯ್ತು. ಆದರೆ ನನ್ನ ಸೋದರ ಇದು ಯಾಕೆ ಆಯ್ತಂದ್ರೆ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡೋ ಕಾರಣ, ದೇವರ ಸನ್ನಿಧಿಯಲ್ಲಿ ವಿರುದ್ಧವಾಗಿ ಬೆಳೆಯೋ ಕಾರಣ. ವಿರುದ್ಧವಾಗಿರ್ತಕ್ಕಂಥ ವಿಷ ಪದಾರ್ಥ ನೀ ಏನು ಮಾಡಬೇಕು? ಅದು ತೆಗೆದಾಕಬೇಕು. ವಿರುದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಯಾವಾಗ ತೆಗಿತಿ ಅವಾಗ ನೀ ಆಶೀರ್ವಾದ ಮಾಡ್ತೀವಿ. ಅದಕ್ಕೆ 9ನೇ ಮೊದಲನೇ ವಚನ ಹೇಳ್ತಾನೆ, ಯೆಹೋವನು ಭೂಲೋಕದ ಎಲ್ಲ ಕಡೆಯಲ್ಲಿಯೂ ದೃಷ್ಟಿಯನ್ನು ಪರಿಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಉಳ್ಳವರ ರಕ್ಷಣೆಗಾಗಿ ಪ್ರತಾಪನೆತ್ತಿದೆ ಎಂಬುದಾಗಿ. ಭೂಲೋಕದಾಗ ಆತನ ಎಲ್ಲ ಕಡೆ ದೃಷ್ಟಿ ಅದ, ಎಲ್ಲ ಕಡೆ ಇರ್ತಕ್ಕಂಥ ಜನರಿಗೆ ರಕ್ಷಣೆ ಕೊಡಬೇಕು, ಎಲ್ಲ ಜನರಿಗೆ ಒಂದು ಆಶೀರ್ವಾದ ಮಾಡಬೇಕು, ಎಲ್ಲ ಜನಗಳಿಗೆ ಉನ್ನತ ಸ್ಥಾನಮಾನಕ್ಕೆ ತರಬೇಕೆಂಬ ಉದ್ದೇಶ ಇಟ್ಟೆ ದೇವರಿಗೆ ಕಾರ್ಯ ಮಾಡೋದು. ನಿಮ್ಮನ್ನು ಶಿಕ್ಷಿಸೋದಕ್ಕಾಗಿ ಬಂದಿಲ್ಲ ಪ್ರೇರೆ. ಈ ಸ್ವಾಮಿ ಯಾಕೆ ಬಂದನ್ರಿ? ಯಾಕೆ ಬಂದನ ಈ ಸ್ವಾಮಿ? ರಕ್ಷಿಸೋದಕ್ಕೆ ಬಂದನ ಅಥವಾ ಶಿಕ್ಷಿಸೋದಕ್ಕೆ ಬಂದನ? ಘೋರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿದ್ದಂಥ ವ್ಯಕ್ತಿಗಳಿಗೆ ಹೊರಗೆ ತೆಗೆದವ್ರಿಗೆ ರಕ್ಷಿಸ್ಲಕ್ಕೆ ಬಂದನ ಹೊರತು ಶಿಕ್ಷಿಸ್ಲಕ್ಕೆ ಬಂದಿಲ್ಲ ಪ್ರೇಯರೇ. ಕೆಲವೊಬ್ಬರಿಗೆ ಪದೇ ಪದೇ ತನ್ನ ಮೈಂಡ್ನಲ್ಲಿ ಕ್ವಶನ್ನೇ ತುಂಬ್ಕೊಂಡಿರ್ತಾರೆ ಹೊರತು ಆನ್ಸರ್ ನಿಮ್ಮ ಮೈಂಡ್ನಲ್ಲಿ ಸಿಗಲ್ಲ. ಬರೀ ಕ್ವಶನ್, ವಿರುದ್ಧವಾಗಿರ್ತಕ್ಕಂಥ ಕ್ವಶನ್ ಮಾಡ್ಕೊಂಡಿರ್ತಿರೋದು ಆನ್ಸರ್ಗಾಗಿ ಹುಡುಕ್ಬೇಕು. ಎಲ್ಲಿ ಕ್ವಶನ್ ಅದನೋ ಅಲ್ಲಿ ಆನ್ಸರ್ ಅದ ಪ್ರೇಯರೇ. ಎಕ್ಸಾಮ್ ಬರೆಯುವಾಗ ನಿಮ್ಗೆ ಕ್ವಶನ್ ಹಾಕಿದ್ರೆ ಆನ್ಸರ್ ಬರಿತೀರಿ, ಇದು ಸುಮ್ಮನೆ ಬರಿತೀರಿ, ಸುಮ್ಮನೆ ಬರೀಲಕ್ಕಾಯ್ತದ? ಎಲ್ಲಿ ಕ್ವಶನ್ ಅದನೋ ಅಲ್ಲಿ 100% ಆನ್ಸರ್ ಅದ. ಎಲ್ಲಿ ನಿಮ್ಮ ಜೀವಿತದಲ್ಲಿ ಕ್ವಶನ್ ಉಂಟದೋ ಅಲ್ಲಿ ಆ ಉತ್ತರ ಕೂಡ ನೀವು ಅಲ್ಲೇ ಹುಡುಕ್ಬೇಕು. ಎಲ್ಲಿ ಒಂದು ಪ್ರಶ್ನೆ ಉಂಟದೋ ಅಲ್ಲಿ ಉತ್ತರ ನೀವೇ ಹುಡುಕ್ಬೇಕು. ಅವಾಗಿಂದ ಅವಾಗ ಸಿಗಲ್ಲ, ಸ್ವಲ್ಪ ಸಮಯ ಇದ್ರೂ ಕೂಡ ನಿಮ್ಮನ್ನು ಏನು ಮಾಡ್ತಾನೆ ದೇವರು ಒದಗಿಸ್ಕೊಡ್ತಾನೆ ಪ್ರೇರೆ. ನೀವು
ಈ ರೀತಿ ಬೆಳೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ರಕ್ಷಣೆಗಾಗಿ ನೀವು ತೋಕಪಡಬೇಕು. ದೇವರು ನಿಮ್ಮದಲ್ಲಿ ಧರ್ಮೋಪದೇಶ ಬಿಟ್ಟನ ಅದನ್ನು ಕೈಕೊಂಡು ಅದರ ಅನುಸಾರವಾಗಿ ನಡೆದು ಪರಿಪಾಲನೆ ಮಾಡುತ್ತಾ ನಡೆಯುವಾಗ ಈ ವರ್ಷವೆಲ್ಲ ನಿಮ್ಮನ್ನು ಸಮೃದ್ಧಿ ಅಂತಾನೆ. ಈ ವರ್ಷವೆಲ್ಲ ನಿಮ್ಮ ಜೀವಿತದಲ್ಲಿ ಆ ಸಂತೃಪ್ತಿ ಇದೆ. ಈ ವರ್ಷದಲ್ಲಿ ನೀವು ಯಾವಾಗ ಕಡಿಮೆ ಇಲ್ಲದ ದೇವರು ನಿಮ್ಮನ್ನು ಅದ್ಭುತ ಕಾರ್ಯಗಳು ಮಾಡ್ತಾನೆ ಪ್ರಿಯರೇ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 40ನೇ ವಚನ ಓದ್ರಿ. ನನ್ನ ದೇವರೇ, ಕಟಾಕ್ಷ ಬಿಟ್ಟು ಈ ಸ್ಥಳದಲ್ಲಿ ಮಾಡುವ ಪ್ರಾರ್ಥನೆಗೆ ಕಿವಿಗೊಡು. ನೀವೇನು ಕೇಳಬೇಕು? ಹಲ್ಲೆಲೂಯಾ. ಇದು ಯಾವ ಸ್ಥಳ ರೀ? ಇದು ಯಾವ ಸ್ಥಳ? ಪರಿಶುದ್ಧ ಸ್ಥಳ ಅಥವಾ ಪಾಪದ ಸ್ಥಳ? ಅದನ್ನ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳ. ಈ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಈ ಹೊತ್ತೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾನೆ ಪ್ರಿಯರೇ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾನ. ನೀನು ಪ್ರಾರ್ಥನೆ ಮಾಡುವಾಗ ಒಂದನ್ನು ನೀನು ಆಲಿಸ್ಬೇಕು. ಏನು ಆಲಿಸ್ಬೇಕಂದ್ರೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಅಂತ ಹೇಳ್ತಾನೆ. ಆತನ ಕಣ್ಣುಗಳು ಎಲ್ಲವಂತ? ಆತನ ಕಣ್ಣುಗಳು ಭೂಲೋಕದೆಲ್ಲ ತುಂಬಿಕೊಂಡವಂತ ಅಥವಾ ಇಲ್ಲೇ ಬಂತ? ಎಲ್ಲವ? ಭೂಲೋಕವೆಲ್ಲ ಆತನ ಕಣ್ಣುಗಳು ತುಂಬಿಕೊಂಡವ ಪ್ರಿಯರೇ. ಆತನ ದೃಷ್ಟಿಯಲ್ಲಿ ನಾವು ಕೇವಲ ಪಿಂಡವಾಗಿರುವಾಗ ಆತನ ದೃಷ್ಟಿ ನಮ್ಮ ಮೇಲೆ ಬಿದ್ದದ. ಆತನ ದೃಷ್ಟಿ ಅನುಸಾರವಾಗಿ ನೀವು ನೆಡುವುದರೆ ಎಷ್ಟೋ ಒಂದು ಮೇಲದ. ಅದಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ದೇವರು ಕೇಳ್ತಕ್ಕಂಥ ನಾವು ಪ್ರಿಯರೇ. ಅದಕ್ಕೆ ಹೇಳ್ತಾನೆ, ಭಕ್ತಿಯಿಂದ ಪ್ರಾರ್ಥನೆ ಕೇಳಲ್ಲ. ಭಕ್ತರಾಗಿದ್ದು, ನಂಬಿಕೆ ಉಳ್ಳವರಾಗಿದ್ದು, ವಿಶ್ವಾಸದಲ್ಲಿ ಬೆಳೆದು ತನ್ನಂತ ರಕ್ಷಿಸಿಕೊಂಡು ಅನೇಕ ಆತ್ಮ ಒಂದು ರಕ್ಷಣೆ ಕೊಡುವುದಕ್ಕೆ ನೀವು ಪ್ರಯಾಸಪಟ್ಟಾಗ ನಿಮ್ಮ ಒಂದು ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆ ಬಹುಶಃ ಬಲಹೀನತೆ ನಿಮ್ಮ ಪ್ರಾರ್ಥನೆ ಅದನೋ. ಯಾಕೆ ನನ್ನ ಪ್ರಾರ್ಥನೆಯಲ್ಲಿ ಬಲಹೀನತೆ ಎಂಬುದಾಗಿ ನೀವು ಆಲೋಚನೆ ಮಾಡಬೇಕು. ಯಾಕೆ ನನ್ನ ಪ್ರಾರ್ಥನೆ ದೇವರು ಸನ್ನಿಧಿ ಮುಟ್ಲತ್ತಿಲ್ಲ ಎಂಬುದಾಗಿ ಆಲೋಚನೆ ಮಾಡಬೇಕು. ಯಾಕೆ ನನ್ನ ಪ್ರಾರ್ಥನೆ ದೇವರು ಕೇಳತ್ತಿಲ್ಲ ಎಂಬುದಾಗಿ ನೀವು ಒಂದು ಸರ್ತಿ ಆಲೋಚನೆ ಮಾಡಬೇಕು. ಯಾಕೆ ನಿನ್ನ ಪ್ರಾರ್ಥನೆ ಕೇಳಂದ್ರೆ, ಕೆಲವೊಂದು ವಿಷಯದಲ್ಲಿ ದೇವರ ಮುಖಕ್ಕೆ ನಮ್ಮ ಪ್ರಾರ್ಥನೆಗಳ ಅಡ್ಡಾಗೋಯ್ತವೆ. ಕೆಲವೊಂದು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಅಭ್ಯಂತರ ಬರ್ತಾವೆ ಪ್ರೇರಿ. ಆದರೆ ನೀವು ಏನೇ ಇರಲಿ, ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ. ಅಡ್ಡಿ ಅಭ್ಯಂತರ ನಿನ್ನ ಮಧ್ಯದಲ್ಲಿ ತೆಗೆದಾಕ್ತಾನೆ ಪ್ರೇರಿ. ಯಾವ ವಿಷಯವಾಗಿ ಅಡ್ಡ ಬರ್ತಕ್ಕಂಥ ತೆಗೆದಾಕ್ತಾನೆ ಪ್ರೇರಿ. ಊರಾಗ ಈಗಲ್ಲತ್ತಿಲ್ಲ, ಮೊದಲು ಅಂತಿದ್ರು, ನೀನು ಅಡ್ಡಿ ತುಂಬ್ಕೊಂಡು ಬಂದ ಅಂತಿರಲ್ರಿ. ಯಾಕೋ ಹೆಚ್ಚಾಗದೋ ನಿನ್ನ ಅಡ್ಡಿ ತುಂಬ್ಕೊಂಬಂದದ ಅಂತಿರು. ಇವೆಲ್ಲ ಯಾಕಂತೀರಂದ್ರ, ಮನುಷ್ಯನು ಆ ರೀತಿಗೆ ತುಂಬಿದವನಾಗಿರ್ತೀನಿ, ಆ ರೀತಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥನಾಗಿರ್ತೀನೋ. ಅದಕ್ಕಾಗಿ ಅವ್ರಿಗೆ ಈ ರೀತಿಗೆ ಎಚ್ಚರಿಸ್ತಿರು ಜನರು, ಅಥವಾ ಹಿರಿಯರು ಎಚ್ಚರಿಸ್ತಿರು, ದೊಡ್ಡರು ಎಚ್ಚರಿಸ್ತಿರು, ವಯಸ್ಸು ಮ್ಯಾಲಿದ್ದವ್ರು ಎಚ್ಚರಿಸ್ತಿರು. ಪ್ರತಿಯೊಬ್ಬರಿಗೆ ನೀನು ಅಡ್ಡಿ ತುಂಬ್ಕೊಂಬಂದ ಎಂಬುದಾಗಿ ಎಚ್ಚರಿಸ್ತಿರು. ಅದಕ್ಕೆ ಈ ಸ್ಥಳದಲ್ಲಿ ಅಡ್ಡಿ ತುಂಬ್ಕೊಂಡು ಬಂದರೂ ಕೂಡ ಅದು ಖಾಲಿ ಐತಕ್ಕಂಥದ್ದು ಪ್ರೇರಣೆ. ಅದು ಖಾಲಿಯನ್ನು ಮಾಡಿ ದೇವರು ನಿಮ್ಮನ್ನು ಸರಿ ಮಾಡ್ತಾನೆ. ಈ ಸ್ಥಳದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಒಂದು ಪ್ರಾರ್ಥನೆ ಕೇಳಿ ದೇವರು ನಿಮ್ಮನ್ನು ಸದುತ್ತರವನ್ನು ಕೊಡ್ತಾನೆ ಹೊರತು ನಿಮ್ಮನ್ನು ಕೈ ಬಿಡ್ತಕ್ಕಂಥವನು ಅಲ್ಲೇ ಅಲ್ಲ. ನಾವು ಇವತ್ತು ಯಾರ ಬಲ್ ರೊಕ್ಕ ರೂಪಾಯಿ ಇಲ್ಲ, ಯಾರ ಬಲ್ ಮನೆ ಕಾರ್ ಇಲ್ಲ, ಯಾರ ಬಲ್ ಬೈಕ್ ಇಲ್ಲ, ಯಾರ ಬಲ್ ಏನಿಲ್ಲ, ಎಲ್ಲರ ಬಲ್ಲದೇ ಗೊತ್ತು. ಆದರೆ ಇದ್ದಂಥ ವ್ಯಕ್ತಿಗಳು ಕೆಲವೊಬ್ಬರು ತಗ್ಗಿ ಮಗ್ಗಿ ಕರ್ತನ ಸನ್ನಿಧಿಗೆ ಆಶ್ರಯಿಸ್ತಾ ಆತನ ಕಾರ್ಯಗಳು ನೆಲೆಗೊಂಡರ, ಕೆಲವೊಬ್ಬರು ಅಹಂಕಾರದಿಂದ ಬೆಳೀಲತ್ತಾರ, ಕೆಲವೊಂದು ಥರ ಬೆಳೀತಾರೆ. ಯಾಕೆ ಎಚ್ಚರಿಸ್ತಂದ್ರೆ, ಒಬ್ಬರು ನಮ್ಮನ್ನು ಸರಿ ಮಾರ್ಗ ತೋರಿಸುತ್ತಾರಂದ್ರೆ, ಒಬ್ಬರು ಸರಿಯಾದ ದಾರಿ ನಮ್ಮನ್ನು ಎಚ್ಚರಿಸುತ್ತೆ ಅಂದ್ರೆ ಅದ್ರ ಅನುಸಾರವಾಗಿ ನಡೀತಕ್ಕಂಥದ್ದು ಎಷ್ಟೋ ಉತ್ತಮ, ಎಷ್ಟೋ ಒಂದು ಮೇಲಾದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಧರ್ಮೋಪದೇಶ ಕಾಂಡದಾಗ ಏನು ಹೇಳ್ತಾನೆ ನಮಗ? ಏನು ಹೇಳ್ತಾನ್ರಿ? 11ನೇ ಅಧ್ಯಾಯ 8ನೇ ವಚನ ಹೇಳ್ತಾನ, ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು ಎಂಬುದಾಗಿ. ನೀವು ಅನುಸರಿಸಬೇಕು. ನೀವು ಅನುಸರಿಸುವಾಗ ಇದು ಉತ್ತಮ, ನೀವು ಅನುಸರಿಸುವಾಗ ಇದು ಅದ್ಭುತ, ಇದು ನೀವು ಅನುಸರಿಸುವಾಗ ಮೇಲನ್ನು ನೀವು ಅನುಭವಿಸಬೇಕು, ನಿಮ್ಮ ಕೇಡನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 12ನೇ ವಚನದಲ್ಲಿ ಕೊನೆಯಲ್ಲಿಂದ ಹೇಳ್ತಾನೆ, ಆತನು ಅದನ್ನು ಸದಾ ಕಟಾಕ್ಷಿಸುವನೆಂಬುದಾಗಿ. ಏನು ವಾಕ್ಯದ ಅನುಸಾರವಾಗಿ ನಿಮ್ಮನ್ನು ಮಾತಾಡ್ತಾನೋ ಅದು ಈ ವರ್ಷವೆಲ್ಲ ನಿಮ್ಮನ್ನು ಏನು ಮಾಡ್ತಾನೆ? ಕಟಾಕ್ಷಿಸಿ, ಈ ವರ್ಷವೆಲ್ಲ ನಿಮ್ಮನ್ನು ಸಂತೃಪ್ತಿಯಿಂದ ಬೆಳೆಸಿ, ಈ ವರ್ಷವೆಲ್ಲ ನಿಮಗೆ ಆಶೀರ್ವಾದಕ್ಕೆ ಬೆಳೆಯುವ ಹಾಗೆ ದೇವರು ಏನು ಮಾಡ್ತಾನೆ? ನಿಮ್ಮನ್ನು ಸಹಾಯ ಮಾಡ್ತಾನೆ. ಈ ವರ್ಷ ನೀವು ಪ್ರಯಾಸ ಪಡ್ರಿ, ನಿಮ್ಮ ಕೈ ಕೆಲಸದಲ್ಲಿ ಸಮೃದ್ಧಿ ಇದೆ. ನೀವು ಪ್ರಯತ್ನ ಮಾಡಿರಿ, ನಿಮಗೆ ಉದ್ಯೋಗದಲ್ಲಿ ಸಮೃದ್ಧಿ ಇದೆ. ನೀವು ಪ್ರಯತ್ನ ಮಾಡಿರಿ, ನೀವು ನಿಷ್ಫಲವಾಗಲಿಕ್ಕೆ ಅವಕಾಶ ಇಲ್ಲ. ನೀವು ಯಾವ್ಯಾವ ಕೆಲಸದಲ್ಲಿ ನೀವು ಪ್ರಯಾಸಪಟ್ಟು ನಡೀತಿರೋ ಅದರಲ್ಲಿ ಪ್ರತಿಫಲ 101% ನೀವು ಪ್ರತಿಫಲ ಇರುತ್ತೋ, ನೀವು ಬಿದ್ದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಒಂದು ದೊಡ್ಡ ಒಂದು ವಾಗ್ದಾನ ನಮಗೇನದಂದರೆ, ಈ ವರ್ಷದಲ್ಲಿ ಅನೇಕ ಜನರಿಗೆ ಉನ್ನತ ಸ್ಥಾನಮಾನ ತರ್ತಾ, ಅನೇಕ ಜನರಿಗೆ ನಾನು ಬೆಳೆಸ್ತಾ, ಅನೇಕ ಜನರಿಗೆ ಮೇಲನ್ನು ಅನುಭವಿಸುವಾಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನದ. ಆದರೆ ಹಿಂದೂ ಕೂಡ ಒಂದು ವಾಗ್ದಾನ, ಏನು ವಾಗ್ದಾನ ಅಂದರೆ, ಈ ವರ್ಷದಲ್ಲಿ ಅನೇಕ ಒಂದು ಯೌವನಸ್ಥರಿಗೆ ನಾನು ತಲೆ ಬಡಿತ ಅಂತ ಹೇಳಿ ನನ್ನ ಪ್ರೇರೆ. ಅನೇಕ ಒಂದು ಯೌವನಸ್ಥರು ಮರಣಕ್ಕೆ ತುತ್ತಾ ಇದ್ದಾರೆ. ಆ ಯೌವನಸ್ಥರ ವಿಷಯವಾಗಿ
ಆ ಯೌವನಸ್ಥರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡು. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಉನ್ನತ ಮೇಲನ್ನು ಮಾಡ್ತಾನೆ. ನಿಮ್ಮ ಕನಿಷ್ಠ ಇಲ್ಲಂದ್ರೂ ಕೂಡ ನಿಮ್ಮ ಸಭಿಕರಿರ್ತಕ್ಕಂಥ ಯೌವನಸ್ಥರು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಯೌವನಸ್ಥರು ಅಥವಾ ಯಾರೈತೆ ಈ ವಾಕ್ಯಗಳನ್ನು ಕೇಳಿ ಅಥವಾ ಈ ದರ್ಶನಾನುಸಾರವಾಗಿ ನಡಿಲಕ್ಕೆ ಪ್ರಯಾಸ ಪಡ್ತಾರೋ ಅವ್ರಿಗೂ ಕೂಡ ನಾನು ರಕ್ಷಿಸ್ತಾ ಎಂಬುದಾಗಿ ದೇವರೊಂದು ಉದ್ದೇಶದ ಪ್ರೇರೆ. ಆದರೆ ಯೌವನಸ್ಥರೇ, ಒಂದು ನಿಮ್ಮ ಜೀವಿತದಲ್ಲಿ ಈ ಧರ್ಮೋಪದೇಶವನ್ನು ನೀನು ಒಂದೊಳ್ಳೆ ಪರಿಪಾಲನೆ ಮಾಡುತ್ತಾ ನೀನು ನಡೆಯುವುದಾದರೆ ಎಷ್ಟೋ ಮೇಲದ, ಅದು ನಿನಗ ಒಂದು ಸಮೃದ್ಧಿದ, ಈ ವರ್ಷವೆಲ್ಲ ನಿನಗ ಉನ್ನತ ಸ್ಥಾನಕ್ಕೆ ಬೆಳಿಲಕ್ಕೆ ಒಂದು ಅವಕಾಶ ಇದೆ. ಈ ವರ್ಷ ನಿನ್ನ ಕೈಲಿ ಕೊಟ್ಟನ ಸ್ವಾಧೀನವನ್ನು ಮಾಡಿಕೊಂಡು ವಾಗ್ದಾನ ಹಿಡ್ಕೊಂಡು ನೀನು ನಡೆಯುವುದಾದರೆ ದೇವರು ನಿನಗೆ ಎಲ್ಲಕ್ಕಿಂತ ಮೇಲೆತ್ತರದ ಸ್ಥಳದಲ್ಲಿ, ಎಲ್ಲಕ್ಕಿಂತ ಮೇಲು ಒಂದು ಪ್ರಾಂತದಲ್ಲಿ, ಎಲ್ಲಕ್ಕಿಂತ ಮೇಲಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಮತ್ತು ಒಂದು ಉನ್ನತ ಸ್ಥಾನಮಾನ ನಿನ್ನನ್ನು ಕೊಟ್ಟು ದೇವರು ಮಾಡ್ತಾನೆ. ಈ ವರ್ಷದಲ್ಲಿ ನೀನು ನಡೆಸ್ತಾನೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚು ಸಣ್ಣ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮ್ಗೆ ಘನತೆ ಆಗಲಿ. ವಾಕ್ಯದ ಅನುಸಾರವಾಗಿ ಉನ್ನತ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ನನಗೆ ನಮ್ಮೆಲ್ಲರಿಗೂ ಮಾತಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವರ್ಷ ಫಲಿಸಬೇಕು ಹೊರತು ಈ ವರ್ಷ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ನೀವೊಂದು ದರ್ಶನ ಮಾಡಿರ್ತಕ್ಕಂಥ ದರ್ಶನ ಪ್ರತಿಯೊಬ್ಬರ ಜೀವಿತದಲ್ಲಿ ಇರಬೇಕು. ಯಾಕಂದರೆ ಈ ವರ್ಷವೆಲ್ಲ ಸಂತೃಪ್ತಿಯಿಂದ ಬೆಳೆಸ್ತಂತ ಹೇಳಿದ್ವಿ. ಈ ವರ್ಷವೆಲ್ಲ ಪ್ರಾರ್ಥನೆಯಲ್ಲಿ ಭಯಭಕ್ತಿಯಲ್ಲಿ ಯಾರು ಬೆಳೀತಾರೋ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಉನ್ನತ ಸ್ಥಾನಮಾನದಲ್ಲಿ ನಾನು ಹಿಡಿತಾ ಅಂತ ಹೇಳಿದ್ವಿ. ಮತ್ತು ಅದರ ಹಿಂದುಗಡೆ ಇನ್ನೊಂದು ದರ್ಶನ ಕರ್ತನೆ ಏನಂದರೆ ಅನೇಕ ಯೌವನಸ್ಥರು ಮರಣಕ್ಕೆ ತುತ್ತಾಗೋತಾರೆ ಎಂಬುದಾಗಿ. ಆದರೆ ಆ ಪ್ರತಿಯೊಂದು ಯೌವನಸ್ಥನ ವಿಷಯವಾಗ, ಪ್ರತಿಯೊಂದು ಯೌವನಸ್ಥರ ವಿಷಯವಾಗ ನಾನಂತೂ ಪ್ರತಿದಿನ ಪ್ರಾರ್ಥಿಸ್ತಾಯ ನನ್ನ ಒಂದು ಪ್ರಾರ್ಥನೆ ಕೇಳು ಕರ್ತನೆ. ಪ್ರತಿಯೊಂದು ಯೌವನಸ್ಥರ ವಿಷಯವನ್ನು ಪ್ರಾರ್ಥಿಸ್ತೇವೆ ಕರ್ತನೆ. ಪ್ರತಿಯೊಂದು ಕುಟುಂಬ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ನನ್ನ ಒಂದು ಪ್ರಾರ್ಥನೆ ಕೇಳಿ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಯೌವನಸ್ಥರನ್ನು ರಕ್ಷಿಸ್ಕರ್ತಾನೆ. ಪ್ರತಿಯೊಂದು ಯೌವನಸ್ಥರನ್ನು ರಕ್ಷಿಸಯ್ಯ. ಯವನ ಕಾಲ ಬರುವ ಪ್ರಯದಲ್ಲಿ ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿ ಬೆಳೆಯುವಾಗ ಸಹಕರಿಸು. ನಿನ್ನಲ್ಲಿ ಬಲವುಳ್ಳವರಾಗಿ ಜೀವಿಸುವಾಗಿ ನಿನ್ನ ಕಾರ್ಯ ಮಾಡು ಅಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಇವತ್ತಿನ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದಿ. ನಿನ್ನ ಕಣ್ಣುಗಳನ್ನು ನಾವು ಕೇವಲ ಪಿಂಡವಾಗಿರುವೆ ನಮ್ಮ ನೋಡೋ ಕರ್ತನೆ. ಆಸನನ ಮೇಲೆ ನಿನ್ನ ದೃಷ್ಟಿ ಇಟ್ಟಿದ್ದಿ, ಆದರೆ ಆಸನನು ಇನ್ನೊಬ್ಬರಿಗೆ ಆಶ್ರಯಿಸ್ಯಾನ. ದರ್ಶಿ ಬಂದು ಅವನಿಗೆ ಎಚ್ಚರಿಸುವಾಗ ಆ ದರ್ಶಿಗೆ ವಿರುದ್ಧವಾಗಿ ಕಾರ್ಯ ಮಾಡಿ ಆ ದರ್ಶಿಗೆ ಸೆರೆಮನೆಯಲ್ಲಿ ಹಾಕಿಸ್ತಾನೆ ಕರ್ತಾನೆ. ಆದರೆ ಅವ ಅನುಭವಿಸನೇನು? ರೋಗ, ಭಯಂಕರವಾಗಿರ್ತಕ್ಕಂಥ ರೋಗ. ಆ ರೋಗದಲ್ಲೂ ಕೂಡ ಪಶ್ಚಾತ್ತಾಪಡ್ತಾನೆ ತಿಳ್ಕೊಂಡಿದ್ದಿ, ಆದರೆ ಆ ರೋಗದಲ್ಲೂ ಕೂಡ ತನ್ನ ಪಶ್ಚಾತ್ತಾಪಟ್ಟಿಲ್ಲ. ಆ ವೈದ್ಯರನ್ನು ಆಶ್ರಯಿಸಲು ನಿನ್ನ ಸಹಾಯ ಕೋರಿಲ್ಲ ಕರ್ತಾನೆ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಅಯ್ಯ ನಿನ್ನ ಸಹಾಯ ಕೋರುವಾಗ ನಿನ್ನ ಸಹಾಯ ಮಾಡು. ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿ ಪ್ರತಿಯೊಬ್ಬರು ಬೆಳೆಯುವಾಗ ಸಾಕು. ಆಸ್ತನನು ಹೇಗೆ ತನ್ನ ಜೀವಿತ ಕಾಲದಲ್ಲಿ 39ನೇ ವರ್ಷದಲ್ಲಿ ಆಳ್ವಿಕೆ ಇತ್ತು. 39 ವರ್ಷ ಆಳಿ ಆ ಆಳ್ವಿಕೆಯಲ್ಲಿ ಕೊನೆಯ ಸ್ಥಿತಿಯಲ್ಲಿ ಬಂದಾಗ ಭಯಂಕರವಾಗಿರ್ತಕ್ಕಂಥ ನೋವಿನಿಂದ ರೋಗದ ನರಳಾಡ್ತಾ ಬಿದ್ದು ಮರಣ ಹೊಂದನಯ್ಯ. ಅದನ್ನು ಪ್ರಾರ್ಥಿಸ್ತಯ್ಯ. ಈ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳು ಕರ್ತನೆ. ಪ್ರತಿಯೊಬ್ಬರಿಗೆ ಸದುತ್ತರ ಕೊಡ್ತಾ ಅಂತ ಹೇಳಿದೆ ಕರ್ತನೆ. ಈ ಸಂವತ್ಸರವೆಲ್ಲ ನಿಮ್ಮನ್ನು ಉನ್ನತ ಸ್ಥಾನ, ನಿಮ್ಮನ್ನು ಕಟಾಕ್ಷಿಸ್ತಾ ಅಂತ ಹೇಳಿದೆಯ್ಯ. ಈ ವರ್ಷದಲ್ಲಿ ಯಾರ್ಯಾರು ಈ ಮೊದಲನೇ ಭಾನುವಾರದಲ್ಲಿ ಆರಾಧನೆಯಲ್ಲಿ ಪಾಲ್ಪಟ್ಟಿದ್ದರು ಕರ್ತನೆ, ಇವರೆಲ್ಲರ ಮೇಲೆ ನಿಮ್ಮ ದೃಷ್ಟಿ ಇಡು. ಈ ವರ್ಷವೆಲ್ಲ ಇವರನ್ನು ಕಟಾಕ್ಷಿಸಿ ನಿನ್ನ ಆಶೀರ್ವಾದ ಮಾಡಯ್ಯ. ಈ ವರ್ಷ ಸಮೃದ್ಧಿ ಕೊಡಿ, ವರ್ಷ ಆಶೀರ್ವಾದ ವರ್ಷವು ಮಾರ್ಪಡಿಸಿ ಕರ್ತನೆ. ನಿನ್ನ ಮಹಿಮೆ ಆಗೋರ್ತಿಲ್ ಕರ್ತನೆ. ಅಯ್ಯೋ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಜೊತೆ ಕೊಟ್ಟಿರ್ತಕ್ಕಂಥ ಸಂದೇಶ ನಿನ್ನ ಒಪ್ಪಿಸಿಕೊಟ್ಟಿದೆ ಕರ್ತನೆ. ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡಿದ್ವಿ. ಈ ವರ್ಷವೆಲ್ಲ ನಾವು ಲಾಭಕರವಾಗಿ, ಫಲಕರವಾಗಿ ನಾವೆಲ್ಲರೂ ಜೀವಿಸಬೇಕು. ಕೃಪೆ ತೋರಿಸಕ್ಕಾಗಿ ಸ್ತೋತ್ರ. ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಂಗೆ ಮಂಗಳವಾರ ದಿವಸ ಜರಾಗ ಮೈಕೈ ನಿಲ್ಲತ್ತಿತ್ತು, ಆರಾಮ ಇದ್ದಿದ್ದಿಲ್ಲ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೇವೆ ನಾರ್ಮಲ್ ಆಗಿ. ಹೋದರೆ ಅಲ್ಲಿ ಗೋಲಿ ಇಂಜೆಕ್ಷನ್ ಎಲ್ಲ ಕೊಟ್ಟಾರ. ಮತ್ತು ಮನೆಗೆ ಬಂದೆ ಹಣ್ಣು ಸುಟ್ಟಿಲಿ ಹಿಂಗೆ ಗೋಲಿ ಹಾಕೋರು ಅಂತ ಹೇಳಿದ್ರು. ಅದು ಹಾಕ್ಕೊಂಡಿದ್ದೆ. ಹಾಕೊಂಡ ತಕ್ಷಣ ಹಿಂಗೆ ಎದ್ದಿದಾಗ ದಡ ಹೊಡ್ಕೊಂಡು ನಂಗೆ ಏನೋ ಸುಧಾರಿಸಲೇ ಹೋಗ್ಯದ. ಬಾಯಿಗೆ ನೀರು ಹೊಡೆದಪ್ಲೆ, ಚಕ್ಕರ್ ಬಂದಪ್ಲೆ, ಹೆಂಗಿಂಗೋ ಆಗ್ಲತ್ತಿತ್ತು. ನಮ್ಮ ಮನ್ಯಾಗ ಅಂದ ಎಲ್ಲ ಸರರಿಗೆ ಕರ್ಕೊಂಬರ್ರಿ, ನನಗೆ ತೋಲೆ ದಡ್ ಹೊಡ್ಕೊಳತ್ತದ, ನಂಗೆ ಎಷ್ಟು ಭೀ ಏನು ಭೀ ಗೊತ್ತಾಗಲ್ಲ ಹೋಗ್ಯದ ಅಂತ ಹೇಳಿದ್ರು. 10ಕ್ಕೆ ಬಂದಾರ. 10ರಿಂದ ನನಗೆ 1-2-3 ಸಲ ಜಪ ಮಾಡಿದ್ರು. 12:30 ತನಕ ನಮ್ಮ ಮನೆಗೆ ಉಳ್ದಾರ. ದೇವ್ರ ವಿಷಯವಾಗಿ ಮಾತಾಡ್ಕೊತ ನಂಗೆ ಧೈರ್ಯ ಕೊಟ್ಕೊತ ಉಳ್ದಾರ. ಏನಾಗಲ್ದಮ್ಮ, ಯಾಕೆ ಹಜ್ಜಲತ್ತೀರಿ ನೀವು ಅಂತ ಹೇಳಿದ್ಮೇಲೆ 12:30 ತನಕ ಕುಂತ್ಮೇಲೆ ನನಗೆ ಜಾಗ ಸಮಾಧಾನ ಆದ್ಮೇಲೆ ಏನು ಮಾಡಬೇಡ್ರಿ, ನಿಮ್ಗೆ ಇನ್ನೂ ಅನುಮಾನ ಇದ್ರು ನಾಳೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ರಿ, ಅಲ್ಲಿ ಹೋಗಿ ECG ಮಾಡ್ಕೊರಿ, ಅದ್ರಾಗ ಏನು ಬರಲ್ದಮ್ಮ, ನೀ ನೆಂಚ್ಬೇಡ, ನಾರ್ಮಲ್ ಬರ್ತದ ಅಂತ ಹೇಳ್ಯಾರ. ಜಪ ಅದೆಲ್ಲ ಮಾಡ್ಕೊಂಡ್ಮೇಲೆ ಕಮ್ಮಾಯ್ತು. ಮಂಕೊಂಡ ಸರರು ಹೋದ್ರು 12:30ಗೆ. ಅವ್ರು ಹೋದ್ಮೇಲೆ ಥೋಡೆ ಜಂಪ್ ಹತ್ಬೇಕು, ಮತ್ತೆ ಎಚ್ಚರಿಕೆ ಆಯ್ತಾ ಹೋಗ್ಯದ. ಹಂಗೆ ನನಗೆ ಮುಂಜಾನೆ ಮತ್ತು ಎದ್ದ
ಸರ ಹೇಳ್ದಪ್ಲೆ ನಾ ಹಾಸ್ಪಿಟಲ್ಗೆ ಹೋಗೇಬೇಕಂತ ಹೇಳಿ ತಿಳ್ಕೊಂಡು ಮೊಳಕಾಲೂರು ಜಪ ಮಾಡ್ಕೊಂಡಿದ್ದೇವ್ರೆ. ನಾನು ನಿನ್ನ ಸೇವಕರ ಮಾತಿಲಿಂದ ನಿನ್ನ ಸೇವಕರ ಬಾಯಿಲಿ ಏನು ಬಂದದ ಅದು ನಾರ್ಮಲ್ ರಿಪೋರ್ಟ್ ಬರ್ಬೇಕು, ನನಗೆ ಏನು ಬರ್ಬಿಡ್ದೇವ್ರೆ ಅಂತೇಳಿ ಕಣ್ಣೀರ್ಲಿ ಜಪ ಮಾಡ್ಕೊಂಡು ಹೋಗಿದೆ. ಸೇವಕರು ಅಂತಪ್ಲೆ ನಾರ್ಮಲ್ ರಿಪೋರ್ಟ್ ಅದಮ್ಮ, ನಿನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ದೇವ್ರು ನಮಗೆ ಸ್ತೋತ್ರ ಅಂದಿದೆ. ಹಾಗೆ ನಾನು ಸಾಕ್ಷಿ ಹೇಳ್ತಿದ್ದೇವ್ರೆ, ನನ್ನ ಮಕ್ಕಳದ ನನಗೆ ಬದುಕಿಸಂತೆ ಪ್ರೇಯರ್ ಮಾಡ್ಕೊಂಡು ಹೋಗಿದೆ. ದೇವ್ರು ನಂಗೆ ಬದುಕಿಸ್ ಸಾಕ್ಷಿ ಹೇಳಪ್ಲೆ ಮಾಡಿದ. ದೇವ್ರು ನಮಗೆ ಸ್ತೋತ್ರ ಹೇಳ್ತಾ ಇದೆ. ನನ್ನ ಸಾಕ್ಷಿ ನಿಮ್ಮ ಸತ್ಯದಮ್ಮ ಇದು ಸತ್ಯ ಸರ್. ಅಂದ್ರೆ ಅವ್ರಿಗೇನು ಭಯ ಐತಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತದೇನೋ ಸರ್ ಅಂತೇಳಿ ಭಯ ಅವ್ರಿಗೆ. ಹೆಂಗೆ ಹೊಡ್ಕೊಂಡಿದ್ದು ಸುಮ್ಮನೆ ಥೋಡೆ ಹೊಡ್ಕೊಂಡು ಕಮ್ಮಾಗಿಲ್ಲ, ಹಾಗೆ ಕಂಟಿನ್ಯೂ ಹೊಡ್ಕೊತಾನೆ ಹೋಗ್ಯದ್ರಿ. ಆದ್ರೆ ನನಗೆ ನೋಯ್ಸೋದು ಮಟ್ಟದ ಏನಾಗಿಲ್ಲ, ಆದ್ರೂ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಹಾಗೆ ದಡ್ 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 ಎಕ್ದಮ್ ಹೊಡ್ಕೊಂಡದ್ರಿ. ರಾತ್ರಿ 8 ಗಂಟೆಲಿಂದ ಮರ್ದಿನ ದವಾಖಾನಿಗೆ ಹೋಗೋಸ್ತಾನ ಹೊಡ್ಕೊಂಡ್ವಿ ಸರ್. ನೀವೇನು ಪ್ರೇಯರ್ ಮಾಡಿ ಹೋದ್ಮೇಲೆ ಜರ ನನಗೆ ಕಮ್ಮಾಗೈತ್ರಿ. ನಮ್ಮ ಮಾಮೂರಿಗೆ ಹಾರ್ಟ್ ಆಗಿ ಪ್ರಾಬ್ಲಮ್ ಆಗಿ ಸತ್ತಾರ, ಹಾರ್ಟ್ ಪ್ರಾಬ್ಲಮ್ ಆಗಿ ಸತ್ತಾರ. ಮತ್ತು ಮ್ಯಾಲಿಂದ ಅವ್ರು ನನಗೆ ಕ್ಲೋಸ್ ತೋಲಿದ್ದಿರ್ರಿ, ನಮ್ಮ ತಂದಿಗೆ ಅಪ್ಲೈ ಇದ್ದಿರ್ರಿ ಅವ್ರು. ಅದಕ್ಕೆ ಹಿಂಗೆ ಆದರಲ್ಲ ಅಂತ ಹೇಳಿ ನಂಗೆ ಹಸ್ಕಸಿದ್ದೆ ಸರ್. ಜರ ಹಂಗೆ ಭಯಪಟ್ಟಿದ್ದೆ. ಅದು ಥೋಡೆ ನನಗೆ ತಡಿಕೆ ಉಳ್ದದ್ರಿ. ಹೆಂಗೆ ಹೋದ್ರು ನಮ್ಮ ಮಾಮ ಹೆಂಗೆ ಹೋದ್ರು ಅಂತ ಥೋಡೆ ತಡಿಕೆ ಉಳ್ದಿತ್ತು ಸರ್. ಅದು ಆಗಿ ನನಗೆ ಹಂಗಾಗಲ್ಲ ಸರ್. ಬೋಲೆ ಯೇಸು ಮಸೀಹ್ ಕಿ ಹಲ್ಲೆಲೂಯಾ.